ದೈವದ ಕಿವಿಗೆ ತಲುಪುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಪ್ರಾರ್ಥನೆಯ ಕೂಗು ದೂರದಲ್ಲೆಲ್ಲೋ ಇರುವ ದೈವದ ಕಿವಿಗೆ ತಲುಪುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆ ದೇಹದಲ್ಲಿರುವ ಆತ್ಮಸ್ವರೂಪಿ ಭಗವಂತನಿಗಂತೂ ಮುಟ್ಟುತ್ತದೆ. ದೇಹದಲ್ಲಿರುವ ಆತ್ಮಸ್ವರೂಪಿ ಭಗವಂತನಿಗಂತೂ ಮುಟ್ಟುತ್ತದೆ. ಈ ಆತ್ಮಸ್ವರೂಪವಾಗಿರುವ ಭಗವಂತನಿಗೆ ತಮ್ಮ ಈಗ ವಚನದ ಮೂಲಕ ಆ ವಚನದಲ್ಲಿರುವ ಪವಿತ್ರ ಪದಗಳಲ್ಲಿ ಭಾವ ತುಂಬಿ ಪದ್ಯವಾಗಿಸಿ ಅದನ್ನು ಸುಶ್ರಾವ್ಯವಾಗಿ ಗಾಯನ ಮಾಡಿ ಗಾನಲೋಕಕ್ಕೆ ಸೆಳೆದೊಯ್ದ ವನಜಾಕ್ಷಿ ಅಮ್ಮನವರಿಗೆ ಧನ್ಯವಾದಗಳು. ಕನ್ನಡ ಸಾಹಿತ್ಯದಲ್ಲಿ ಮನುಷ್ಯನನ್ನು ಶಿವನನ್ನಾಗಿ ಕಂಡು ಅಭೇದ ಕಲ್ಪನೆಯಿಂದ ಕಾವ್ಯ ರಚನೆ ಮಾಡಿದ ನಿದರ್ಶನಗಳು ಎರಡು. ಒಂದು ರಾಘವಾಂಕರು ಬರೆದ ಸಿದ್ದರಾಮ ಚರಿತೆ, ಇನ್ನೊಂದು ಚಾಮರಸರು ಬರೆದ ಪ್ರಭುಲಿಂಗ ಲೀಲೆ. ಮುಕ್ತಾಯಿ, ಗೊಗ್ಗಯ್ಯ, ಅಕ್ಕ ಮಹಾದೇವಿ, ಸಿದ್ದರಾಮ, ಬಸವಣ್ಣ, ಮರುಳಶಂಕರದೇವ, ಗೋರಕ್ಷ ಮುಂತಾದ ಸಾಧಕರನ್ನೆಲ್ಲ ತನ್ನಲ್ಲಿ ಒಳಗೊಳ್ಳುತ್ತಾ ಸುಳಿಯುವ ತಂಗಾಳಿ ಈ ಪ್ರಭುಲಿಂಗ ಲೀಲೆ. ಅಪ್ಪಟ ದೇಶಿ ಭಾಷೆ, ಅಲ್ಲಲ್ಲಿ ಹಾಸ್ಯಪ್ರಯೋಗ, ಚುಟುಕು ಕಥೆಗಳು, ಸೂಕ್ಷ್ಮತರ ಅನುಭವದ ನೆನಪುಗಳು, ಸುದೀರ್ಘ ಬಾಳಿನ ಸವಿ ನೆನಪುಗಳನ್ನು ಸೇರಿಸುತ್ತಾ ನಿರಾಡಂಬರ ನಿಗರ್ವಿ ದಿಟ್ಟ ಮಾತುಗಳಲ್ಲಿ ಹೃದಯಗಮ್ಯವಾಗಿ ಪ್ರಭುಲಿಂಗ ಲೀಲೆಯ ಸವಿಯನ್ನು ಮೊಗೆದು ನೀಡುತ್ತಿದ್ದಾರೆ ನಮ್ಮ ಮಾಗಿದ ಭಾವದ ಮಧುರವಾಣಿಯ ಡಾಕ್ಟರ್ ಡಿ.ಎ. ಬಾಗಲಕೋಟೆ ಅಪ್ಪಾಜಿಯವರು. ಅವರು ಇಂದಿನ ಉಪನ್ಯಾಸವನ್ನು ಪ್ರಾರಂಭಿಸಿ ಜ್ಞಾನ ಪ್ರಸಾದವನ್ನು ಸೇರಿರುವ ಸರ್ವರಿಗೂ ನೀಡಬೇಕೆಂದು ವಿನಂತಿಸುವೆ. ಅಪ್ಪಾಜಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಭಗವಂತ ನನಗೆ ಸಂಗೀತ ಕೊಟ್ಟಿಲ್ಲ ಅನ್ನೋದ್ರಿಂದ ನನಗದು ಬಹಳಷ್ಟು ಕೊರತೆ ಅನಿಸ್ತದೆ. ಈ ಕಾರ್ಯಕ್ರಮದಲ್ಲಿ ಈಗೇನು ಹಾಡಿದ್ರು ನೋಡ್ರಿ, ಹಿಂಗೆ ಯಾರೇ ಒಟ್ಟು ಅವರಾಗಲಿ ಮತ್ತೊಬ್ಬರಾಗಲಿ ಹಾಡಿದ್ರೆ ನನಗೆ ಬಹಳಷ್ಟು ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಈ ಶರಣರ ಒಂದು ವಚನಗಳು ಮತ್ತೆ ಶಿವಯೋಗಿಗಳ ಒಂದು ಪದ್ಯಗಳು ಏನವ ನೋಡ್ರಿ, ಬಹಳಷ್ಟು ಸುಂದರವಾದಂಥ ಒಂದು ಭಾವವನ್ನ, ಸುಂದರವಾದಂತಹ ಒಂದು ವಿಷಯವನ್ನ, ಸುಂದರವಾದಂತಹ ಒಂದು ಆತ್ಮಜ್ಞಾನದ ಒಂದು ಒಳಸುಳಿಗಳನ್ನು ನಾವು ನೀಡ್ತವೆ. ಅವನ್ನ ಈ ರಾಗಗಳಲ್ಲಿ ಕೇಳಿದ್ರೆ ಮನುಷ್ಯ ಒಮ್ಮಿಗೆ ಸಂತೋಷ ಅನಿಸ್ತದೆ. ಅದಕ್ಕೆ ಈಗೇನು ಹಾಡಿದ್ರೆ ನೋಡ್ರಿ, ಅವ್ರಿಗೆ ನನ್ನ ವಂದನೆಗಳು. ನಿನ್ನಿನ ದಿವಸ ನಾವು ಈ ಮುಕ್ತಾಯ ಸಮಾರಂಭ ಅಥವಾ ಮುಕ್ತಾಯದ ಒಂದು ಪ್ರಸಂಗದಲ್ಲಿ ಈ ಷಟ್ಸ್ಥಲಗಳ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ತಿದ್ದೀವಿ ನೋಡ್ರಿ. ಅದು ಅಸ್ಪಷ್ಟ ಆಗಿ ಉಳಿಬಾರ್ದು ಅನ್ನೋ ಕಾರಣದಿಂದ ಅದರ ಬಗ್ಗೆ ಒಂದು ಸ್ವಲ್ಪ ನಾನು ತಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಮುಂದುವರಿಲಿಕ್ಕೆ ಇಚ್ಛಪಡ್ತೇನೆ. ಮುಖ್ಯವಾಗಿ ಶಿವಯೋಗಾಚರಣೆಯ ವಿವಿಧ ಹಂತಗಳು ಅನ್ನೋದನ್ನ ಮೊದಲಿನಿಂದ ನಾನು ತಮಗೆ ಹೇಳ್ತಾ ಬಂದೀನಿ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇವು ಪ್ರಾರಂಭದಿಂದ ಇವು ಊರ್ಧ್ವಗಮನವನ್ನ ತೋರಿಸುವಂಥ ಅಥವಾ ಈ ಮನುಷ್ಯ ಸಹಜವಾದಂತಹ ಒಂದು ಭಾವದಿಂದ, ಗುಣದಿಂದ ಪರಿಪೂರ್ಣತೆಯನ್ನು ಹೊಂದಿರುವಂತಹ ಪರಶಿವನವರೆಗಿನ ಒಂದು ಕ್ರಮಣವನ್ನ ಆ ಸ್ಥಳಗಳು ತೋರಿಸ್ತಾವ ಅಂತ ನಮಗನಿಸ್ತದ ಅವತ್ತು ನೋಡಿದ್ರೆ. ಆಗ ಈ ಮೊದಲು ಮೂರು ಏನದಾವ ನೋಡ್ರಿ, ಭಕ್ತ, ಮಹೇಶ, ಪ್ರಸಾದಿ, ಈ ಮೂರು ಸ್ಥಳಗಳು ಹೊರಗಿನ ಅಂದ್ರೆ ಲೋಕಜೀವಿಗಳು ಕೂಡ ಇದನ್ನ ಅನುಭವಿಸುವಂತ ಪ್ರಸಂಗ ಇರ್ತದೆ. ಆದ್ರೆ ನಂತರದ್ದು ಮೂರು ಏನು ಬರ್ತಾವ ನೋಡ್ರಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇವು ಮೂರು ಒಳಗಿನ ಅಥವಾ ಅಂತರಂಗದ ಒಂದು ಭಾಗಕ್ಕೆ ಸಂಬಂಧಪಡ್ತಾವ ಅನ್ನೋದ್ರಿಂದಾಗಿ
ಆ ಅಂತರಂಗದ ಒಂದು ಭಾವ ಯಾರಿಗೆ ಬರ್ತದ ಯಾರಿಗೆ ಇರ್ತದ ಅಂತಂದ್ರೆ ಅದು ಶಿವಯೋಗಾಚರಣೆಯವರಿಗೆ ಅಥವಾ ಶಿವಯೋಗಿಗಳಿಗೆ ಇರ್ತದ ಅಂತ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ. ಇನ್ನ ಈ ಒಂದು ಮೊದಲನೇದು ಮೂರು ಏನದ ನೋಡ್ರಿ, ವಿಶ್ಲೇಷಣೆಕಾರರು ಏನ್ ಮಾಡ್ಯಾರ ಅಂದ್ರೆ ಮಾರ್ಗದ ಒಂದು ಸ್ಥಳಗಳು ಅಂತ ಹೇಳ್ತಾರೆ. ಆ ನಂತರ ಮುಂದಿನ ಏನೈತೆ ನೋಡ್ರಿ ಅವು ನಂತರದ ಅಂತರಂಗದ ಒಂದು ಸ್ಥಳಗಳು ಅಂತ ಹೇಳ್ತಾರೆ ನೋಡಿ. ಹಿಂಗ ಈ ಒಂದು ಭಕ್ತ ಮಹೇಶ ಪ್ರಸಾದಿ ಇವು ಹೊರಗಿನವು ಅನ್ನೋದು, ಮತ್ತೆ ಪ್ರಾಣಲಿಂಗಿ ಶರಣ ಐಕ್ಯ ಇವು ಒಳಗಿನವು ಅನ್ನೋದ್ರ ಬಗ್ಗೆ ಈ ಒಂದು ಮಾರ್ಗದಲ್ಲಿ ಹೋದಂತ ಏನ್ ಶಿವಯೋಗಾಚರಣೆಯನ್ನು ಮಾಡಿರುವಂತ ಇಬ್ಬರ ಒಂದು ಅಭಿಪ್ರಾಯವನ್ನು ಈಗ ನಿಮಗೆ ನಾ ತಿಳಿಸ್ತೇನೆ ನೋಡಿ. ಅಂದ್ರೆ ನಿಮಗೆ ಶಸ್ತ್ರಗಳಿಗೆ ಸ್ವಲ್ಪ ಆದ್ರೂ ಒಂದಿಷ್ಟು ಆ ಒಂದು ಅಸ್ಪಷ್ಟತೆ ಹೋಗಲಿ ಅನ್ನೋ ಒಂದೇ ವಿಚಾರದಿಂದ ನಂಗೆ ಇಲ್ಲಿ ಇಬ್ರು, ಒಬ್ರು ಮಗ್ಗೆ ಮಾಯಿದೇವರು, ಮತ್ತೊಬ್ರು ಕೆರೆಯ ಪದ್ಮರ್ಶರು, ಇಬ್ಬರ ಒಂದು ಅಭಿಪ್ರಾಯಗಳನ್ನ ಇಲ್ಲಿ ಮೊದಲು ತಿಳಿಸ್ತೇನೆ ನೋಡಿ. ಭಕ್ತ ಸ್ಥಳದ ಬಗ್ಗೆ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಮಾಯಿದೇವರು ಹಿಂಗೆ ಹೇಳ್ತಾರೆ ನೋಡಿ. ಶರೀರ ಪ್ರಾಣಾದಿಗಳಲ್ಲಿ ಅಭಿಮಾನ ಬಿಟ್ಟು ಚಿತ್ತವನ್ನು ಸದ್ಭಕ್ತಿ ಸತ್ಕಾರ್ಯಾಚರಣೆಯಲ್ಲಿ ಅಳವಡಿಸಿಕೊಂಡಿರುವುದು ಭಕ್ತನ ಲಕ್ಷಣ. ಇನ್ನ ಪದ್ಮರಸರು, ಕೆರೆಯ ಪದ್ಮರಸರು ಏನ್ ಹೇಳ್ತಾರ ಅಂದ್ರ ಸದಾಚಾರ ನಿರತನು, ತನು ಧನಗಳನ್ನು ಆಧರಿಸದಿರುವವನು, ಗುರುಲಿಂಗ ಜಂಗಮದಲ್ಲಿ ಸ್ಥಿರನಿಷ್ಠೆಯುಳ್ಳವನು, ಶರಣ ಲಾಂಛನದಲ್ಲಿ ಭಿನ್ನ ಭೇದವೆನಿಸದವನು ಭಕ್ತನು. ಇದು ಇನ್ನ ಮಹೇಶ ಸ್ಥಳದ ಬಗ್ಗೆ ಮಗ್ಗೆ ಮಾಯಿದೇವರು ಏನ್ ಹೇಳ್ತಾರೆ ಅಂತಂದ್ರೆ ಆಸ್ತಿಕ್ಯ ಬುದ್ಧಿ, ಲಿಂಗ ಪೂಜಾದಿಗಳಲ್ಲಿ ನಿಷ್ಠೆ, ಸತ್ಯ ಶೌಚ ಧರ್ಮಾಚರಣೆಗಳಿಂದ ಲಿಂಗದಲ್ಲಿ ವೀರವೃತ್ತಿಯಾಗಿರುವುದು ಮಹೇಶನ ಲಕ್ಷಣ ಅಂತ. ಇನ್ನ ಕೆರೆ ಪದ್ಮಸದನ ಹೆಂಗೆ ಹೇಳ್ತಾರೆ ನೋಡಿ. ಅನ್ಯಧನ ಅನ್ಯವಧು ವಿರಹಿತನು, ಲಿಂಗ ನಿಷ್ಠೈಕ ಪರನು, ಲಿಂಗಾಚಾರ ನಿರತನು ಆದವನು ಮಹೇಶ. ಇನ್ನು ಪ್ರಸಾದಿ ಸ್ಥಳದ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಮಾಡಿದೆಯವರು, ಪ್ರತಿಯೊಂದು ಇಂದ್ರಿಯ ಮುಖದಿಂದಲೂ, ಪಂಚ ಇಂದ್ರಿಯಗಳು ಪ್ರಾರಂಭದಿಂದ ಹೇಳ್ತಾ ಬಂದ ನೋಡ್ರಿ, ಪ್ರತಿಯೊಂದು ಇಂದ್ರಿಯ ಮುಖದಿಂದಲೂ ಅನುಭವಿಸುವ ಪದಾರ್ಥಗಳನ್ನು ಲಿಂಗಾರ್ಪಣ ಮಾಡಿ ಅವಧಾನ ಭಕ್ತಿಯಿಂದ ಪ್ರಸಾದ ರೂಪವಾಗಿ ಪರಿಗ್ರಹಿಸುವುದು ಪ್ರಸಾದಿಯ ಲಕ್ಷಣ. ಇನ್ನು ಕೆರೆಯ ಪದ್ಮರ್ಸರು ಏನು ಹೇಳ್ತಾರಂದ್ರೆ ಅರ್ಪಿತ ಪದಾರ್ಥವನ್ನಲ್ಲದೆ ಅನರ್ಪಿತವನ್ನು ಆಶೆ ಮಾಡದವನು, ತನು ಸೋಂಕಿದ್ದನ್ನೆಲ್ಲ ಮನ ಮುಟ್ಟಿದ್ದನ್ನೆಲ್ಲ ಲಿಂಗಕ್ಕೆ ಎನ್ನಬಲ್ಲವನು ಪ್ರಸಾದಿ ಅಂತಾರೆ. ಇನ್ನು ಪ್ರಾಣಲಿಂಗಿ ಸ್ಥಳದ ಬಗ್ಗೆ ಮಗ್ಗೆ ಮಾಡಿದವರು ಏನು ಹೇಳ್ತಾರೆ ಅಂತಂದ್ರೆ ಪ್ರಾಣ ಇಂದ್ರಿಯಾದಿಗಳಲ್ಲಿ ನಾನು ನನ್ನದೆಂಬ ಮೋಹವನ್ನು ತ್ಯಜಿಸಿ ಇದೆಲ್ಲವೂ ಲಿಂಗಮಯವೆಂದು ತಿಳಿದು ಲಿಂಗ ಮಾನಸವಾಗಿರುವುದು ಪ್ರಾಣಲಿಂಗಿಯ ಲಕ್ಷಣ. ಇದು ಮಗ್ಗೆ ಮಾಯಿದೇವರ ಅಭಿಪ್ರಾಯ. ಪದ್ಮರಸರು, ಕೆರೆ ಪದ್ಮರಸರು ಏನು ಹೇಳ್ತಾರೆ, ತನುಗುಣ ವಿರಹಿತನಾಗಿ ಮನವನ್ನು ಘನದಲ್ಲಿ ಲೀನಗೊಳಿಸಿದವನು, ಪಾಪ ಪುಣ್ಯ ಭಾವನಾರಹಿತನು, ಲಿಂಗದಲ್ಲಿಯೇ ತನ್ನ ನಿಲವನ್ನು ಪಡೆದವನು ಪ್ರಾಣಲಿಂಗಿಯು. ಇನ್ನು ಶರಣಸ್ಥಳದ ಬಗ್ಗೆ ಮಾಯಿದೇವರು, ಜ್ಞಾನ ಪ್ರಕಾಶ ಬಲದಿಂದ ನಾನು ನನ್ನ ದೇಹ ಇಂದ್ರಿಯಗಳು ಲಿಂಗರೂಪ ಎಂದು ಭಾವಿಸಿ ವಿಷಯಗಳಿಂದ ಕೂಡಿದ್ದರೂ ವಿರುದ್ಧನಾಗಿ ಆನಂದ ಭಕ್ತಿಯಿಂದ ವಿಷಯಗಳಿಗೆ ಪ್ರಸಾದ ಸ್ವರೂಪವನ್ನು ಉಂಟು ಮಾಡಿಕೊಂಡಿರುವುದು ಶರಣನ ಲಕ್ಷಣ. ಇನ್ನು ಪದ್ಮರಸರು ಏನು ಹೇಳ್ತಾರೆ ನೋಡ್ರಿ, ಲಿಂಗವೇ ಪತಿಯೆಂದು ಶಿವರತಿಯಲ್ಲಿರುವವನು ಜ್ಞಾನಭರಿತನು, ಪಂಚೇಂದ್ರಿಯ ಪ್ರಪಂಚವನ್ನು ಹೊದ್ದದವನು ಶರಣನು. ಇನ್ನು ಐಕ್ಯ ಸ್ಥಳದ ಬಗ್ಗೆ ನಾನು ನೀನು ದೇಹ ಮನ ಪ್ರಾಣ ಇಂದ್ರಿಯ ಭೂತಗಳು ಇವುಗಳ ಭೇದವು ಭ್ರಾಂತಿ, ಈ ಭೇದವು ನನ್ನಲ್ಲಿಲ್ಲ ಎಂಬ ಶಿವಾದ್ವೈತ ಭಾವದಿಂದ ಸಮರಸ ಭಕ್ತಿಯ ಸುಖ ಸ್ವರೂಪವನ್ನು ಪಡೆದಿರುವುದು ಐಕ್ಯನ ಲಕ್ಷಣ ಅಂತ ಮಾಯಿದೇವರ ಒಂದು ಅಭಿಪ್ರಾಯ. ಇನ್ನು
ಕೆರೆ ಪದ್ಮರಸರು ಹೆಂಗ್ ಹೇಳ್ತಾರೆ ನೋಡ್ರಿ. ಷಡು ಊರ್ಮಿ ಷಡ್ವರ್ಗಗಳಲ್ಲಿ ತೊಡರದವನು, ನಿರುತ ನಿರ್ವಾಣ ಪದದಲ್ಲಿ ನಿಂದವನು, ತಾನು ಇದಿರು ಎಂಬ ಭೇದವನ್ನರಿಯದವನು ಆಗಿ ಉರಿಯನಪ್ಪಿದ್ದ ಕರ್ಪೂರದಂತೆ ಉರಿಯನಪ್ಪಿದ್ದ ಕರ್ಪೂರದಂತೆ ಪರಲಿಂಗದಲ್ಲಿ ಎರವಳಿದಿರುವವನು ಐಕ್ಯ. ನೋಡಿ, ಈಗ ಈ 6 ಸ್ಥಳಗಳ ಬಗ್ಗೆ ಅವ್ರೇನು ಹೇಳ್ತಾರೆ ನೋಡ್ರಿ. ಇವು ನಮ್ಮ ಒಂದು ಶಿವಯೋಗಾಚರಣೆಯ ಒಂದು ಹಂತಗಳನ್ನೇ ತಿಳಿಸ್ತಾವ. ಮೊದಲ 3 ಅದು ಬಹಿರಂಗದ ಒಂದು ಅಂಶಗಳು ಅಥವಾ ಭಾಗಗಳು. ಅದ ನಂತರದ್ದು ಏನದಾವಲ್ಲ, ಇವು ಶಿವಯೋಗಿಗಳಿಗೆ ಮಾತ್ರ ಅದು ಸಾಧ್ಯ ಅನ್ನೋದ್ರಿಂದಾಗಿ ಯಾರು ಶಿವಯೋಗವನ್ನ ಆಚರಿಸಿರೋದಿಲ್ಲವೋ, ಯಾರು ಈ ಶಿವಯೋಗ ಮಾರ್ಗದ ಒಂದು ಯಾವ ಸ್ಪರ್ಶೆಯೂ ಇರಲಾರ್ದಂಥವ್ರು ಇರ್ತಾರೋ ಅವ್ರಿಗೆ ಈ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಸ್ಥಳಗಳ ಒಂದು ವಚನಗಳು ಇರಲಿಕ್ಕೆ ಸಾಧ್ಯ ಆಗುವುದಾಗ ಒಳಗಿನ ಅನುಭವವನ್ನ ಕಲ್ಪಿಸಲಿಕ್ಕೆ ಸಾಧ್ಯ. ಹೀಗಾಗಿ ಈ ಒಳಗಿನ ಅನುಭವವನ್ನು ಕಲ್ಪಿಸಲಾರದೇನೆ ಅದಕ್ಕೆ ಅವ್ರು ಏನ್ ಮಾಡ್ತಾರಂತಂದ್ರೆ, ಹೊರಗೆ ಏನು 3 ಬಾದಾವ್ ನೋಡ್ರಿ, ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದ ಸ್ಥಳ, ಈ 3 ಬಗ್ಗೆನೆ ಅವರು ವಚನಗಳನ್ನ ಬರೀತಾ ಇರ್ತಾರೆ ನೋಡ್ರಿ. ಅದಕ್ಕೆ ಈ ಒಂದು ಅಂತರಂಗ ಸಾಧನೆ ಅನ್ನೋದು ಏನದ ನೋಡ್ರಿ, ಅದನ್ನು ನಾವು ಶಿವಯೋಗಿಗಳನ್ನು ಲೆಕ್ಕಿಸ್ಬೇಕಾಗ್ತದೆ. ಅದಕ್ಕೆ ಆ ಒಂದು ಭಾವನ್ನ ಮತ್ತೊಮ್ಮೆ ಯಾವಾಗಾದ್ರೂ ಚರ್ಚೆ ಮಾಡೋಣ. ಈಗ ಹಲ್ಲಮ್ಮ ಪ್ರಭುಗಳು ಇದನ್ನ ಸಂಕ್ಷಿಪ್ತವಾಗಿ ಎಷ್ಟು ಚಂದ ಹೇಳ್ತಾರಂತಂದ್ರೆ, ಚಿತ್ತ, ಮನಸ, ಬುದ್ಧಿ, ಅಹಂಕಾರ, ಅಂತಃಕರಣಗಳು, ಇನ್ನ ಜೀವ ಮತ್ತು ಭಾವ, ಇವು 6ಕ್ಕೂ ಸಂಬಂಧಿಸಿದಂಗೆ ಅವ್ರು ಹಿಂಗೆ ಹೇಳ್ತಾರೆ ನೋಡಿ. ಅಹಂಕಾರ ಒಡಗಿದಾಗ ಭಕ್ತ ಸ್ಥಳ, ಚಿತ್ತಗುಣ ಕೆಟ್ಟಾಗ ಮಾಹೇಶ್ವರ ಸ್ಥಳ, ಬುದ್ಧಿಯ ಗುಣ ತೊರೆದಾಗ ಪ್ರಸಾದಿ ಸ್ಥಳ, ಮನೋಗುಣ ಒಳಿದಾಗ ಪ್ರಾಣಲಿಂಗಿ ಸ್ಥಳ. ಮನೋಗುಣ ಒಳಿದಾಗ ಪ್ರಾಣಲಿಂಗಿ ಸ್ಥಳ, ಮನೋಲಯ ಮಾಡಿಕೊಂಡಾಗ ಪ್ರಾಣಲಿಂಗಿ ಸ್ಥಳ ಅನ್ನಂಗ ಅರ್ಥ. ಮನೋಗುಣ ಒಳಿದಾಗ ಪ್ರಾಣಲಿಂಗಿ ಸ್ಥಳ, ಜೀವನ ಗುಣ ಸಂದಾಗ ಶರಣ ಸ್ಥಳ, ಭಾವ ನಿರ್ಭಾವವಾದಾಗ ಐಕ್ಯ ಸ್ಥಳ ಅಂತ ಈ ಒಂದು ಈ ಅಂತರಂಗದ ಕರಣಗಳ ಏನಿದಾವ ನೋಡ್ರಿ, ಅವು ಇಡಿಯಾಗಿ ಶುದ್ಧ ಆಗಬೇಕು. ಅವು ಇಡಿಯಾಗಿ ಒಂದು ಮಾಯಾಮಲದಿಂದ ದೂರ ಆಗಬೇಕು. ದೂರಾಗಿ ಪರಶಿವನಂತೆ ಒಂದು ಸರ್ವಜ್ಞತ್ವವನ್ನ, ಸರ್ವ ಪರಿಪೂರ್ಣತೆಯನ್ನ ಅದನ್ನು ಪಡ್ಕೋಬೇಕು. ಆವಾಗ ಈ ಒಂದು ಈ ಐಕ್ಯ ಸ್ಥಳದ ಒಂದು ಅಂಶ ಬರ್ತದ ಅಂತ ನಾನು ನಿಮಗೆ ಆಗಾಗ 1-2 ವಚನಗಳನ್ನ ವಿಶ್ಲೇಷಣೆ ಮಾಡೀನಿ. ಇವತ್ತ ಈ ಎಲ್ಲಾ ಶರಣೀಯರು ಈ ಷಟ್ಸ್ಥಳಗಳಲ್ಲಿ ಏನು ಬರೋದಿಲ್ಲ. ಅವರು ಯಾರಿಗೆ ಶಾಸ್ತ್ರದ ಒಂದು ಸ್ಪರ್ಶಿತ್ತೋ ಮತ್ತು ಯಾರಿಗೆ ಸಾಹಿತ್ಯದ ಒಂದು ಹಿಡಿತ ಇತ್ತು, ಅವರು ಏನು ಮಾಡ್ಯಾರತ್ತಂದ್ರೆ ಈ ತಮ್ಮ ಅಂತರಂಗದ ಅನುಭವವನ್ನ 6 ಒಂದು ವಿಭಾಗಗಳಲ್ಲಿ ವಿಭಜಿಸಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಹೀಗೆ ಕೂಡಿಸಿ ಬರ್ದಾರ ನೋಡ್ರಿ. ಮೊನ್ನೆ ಒಬ್ಬರು ಇಲ್ಲಿ ಕೇಳಿದ್ರೆ ನೋಡ್ರಿ, ಈ ಸ್ಥಳಗಳು ಇವನೋ ಏನು ಮತ್ಯಾವ್ರೆ ಅದಾವು ಅಂತಂದ್ರೆ, ಅದೇನು ಹಂಗಲ್ಲ. ಅದು ಕೇವಲ ಶಿವಮಾರ್ಗ. ಯಾರಿಗೆ ಈ ಶಿವಯೋಗದ ಗುರು ಇರ್ತಾರೆ ನೋಡ್ರಿ, ಅವ್ರಿಗೆ ಬರೀಲಾಕು ಬರ್ತಿದ್ದಿಲ್ಲ, ಓದ್ಲಾಕು ಬರ್ತಿದ್ದಿಲ್ಲ, ಎಷ್ಟೋ ಸಲ ಬರುವುದೂ ಇಲ್ಲ. ನಮ್ಮ ಗುರುಗಳು 3ನೇ ತಾಕತ್ತದು. ಅದಕ್ಕಿಂತ ಮುರುಗೋಡಾದವರು ಏನು ಸ್ವಲ್ಪ ಅಕ್ಷರ ಜ್ಞಾನ ಮಾತ್ರ ಇತ್ತು ಅವ್ರಿಗೆ. ಹಂಗೆ ಎಷ್ಟೋ ಒಂದು ಗುರುಗಳಿಗೆ ಈ ಒಂದು ಸಾಹಿತ್ಯದೊಂದು ಸ್ಪರ್ಶ ಇರೋದಿಲ್ಲ. ಆದ್ರೆ ಅವರು ಆ ಮಾರ್ಗದ ಒಂದು ಅಧಿಕಾರಿಗಳಾಗಿರ್ತಾರೆ. ಅವರು ಆ ಅಂತರಂಗವನ್ನ ಈ ರೀತಿ ಬರೆದಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರಿಗೆ ಈ ಒಂದು ಸಾಹಿತ್ಯದ ಉನ್ನತ ಮಟ್ಟದ ಒಂದು ಆಳದನೋ, ಯಾರಿಗೆ ಅಕ್ಷರ ಜ್ಞಾನದ ಪರಿಪೂರ್ಣತೆ ಅದನೋ, ಈ ಸ್ಪರ್ಶ ಶಿವಯೋಗ ಆಚರಣೆಯ ಸ್ಪರ್ಶ ಅದನೋ, ಅವರು ಕೆಲವು ಜನ ಮಾತ್ರ ಏನ್ ಮಾಡ್ಯಾರಂದ್ರೆ ಈ ಸ್ಥಳಗಳಲ್ಲಿ ಅವ್ರು ನಿರೂಪಿಸ್ತಾರೆ. ಮೊನ್ನೆ ಕೇಳಿದ್ರು ನೋಡ್ರಿ, ಹಂಗ ಈ ನಿಜಗುಣ ಶಿವಯೋಗಿಗಳು, ಸರ್ಪಭೂಷಣ ಶಿವಯೋಗಿಗಳು, ಶಂಕರಾನಂದರು, ಇವರು ಈ 6 ಸ್ಥಳಗಳನ್ನು ಮಾಡಿಲ್ಲ.
ಮೊದಲನೇದು ಒಂದು ಒಂದು ಇದು ಏನ್ ಮತ್ತು ಎರಡನೇದು ಮೂರನೇದು ಇವು ಹೊರಗಿನವ ಇದ್ರು ಕೂಡ ಅವು ಬಿಟ್ಟು ನಾಲ್ಕನೇದ್ರಾಗ ಯೋಗ ಪ್ರತಿಪಾದನಾ ಸ್ಥಳದಾಗ ಪ್ರಾಣಲಿಂಗಿ ಶರಣ ಐಕ್ಯ ಮೂರು ಸ್ಥಳಗಳನ್ನು ಪೂರ್ತಿ ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಮುಂದೆ ಏನ್ ಮಾಡ್ತಾರಂದ್ರ ಅವರು ಜ್ಞಾನ ಪ್ರತಿಪಾದನಾ ಸ್ಥಳ ಅನ್ನುವಂಥದ್ದೊಂದು ಸ್ಥಳವನ್ನು ಸೂಚಿಸ್ತಾ ಅಲ್ಲಿ ಶಿವಯೋಗಿ ಹೆಂಗಿರಬೇಕು, ಹೆಂಗ್ ಇರ್ತಾರೆ ಅನ್ನುವುದನ್ನು ಹೇಳ್ತಾರೆ ನೋಡ್ರಿ. ಇದು ನಂತರ ಆದ್ರೆ ನಮ್ಮ ಶರಣೆಯರು ಇದನ್ನ ಈ ಜ್ಞಾನ ಪ್ರತಿಪಾದನೆ ಸಂಬಂಧಿಸಿದಂಗೆ ಏನೂ ಒಂದು ಸ್ಪರ್ಶನೆ ಮಾಡಿಲ್ಲ. ಅವರು ಐಕ್ಯ ಸ್ಥಳದ ನಂತರ ನಿಂತೇ ಬಿಡ್ತಾರೆ. ಅವ್ರ ವಚನಗಳೆಲ್ಲ ಅಲ್ಲಿಗೆ ತಟಸ್ಥ ಆಗಿಬಿಡ್ತಾರೆ. ಅದೇ ಶಿವಯೋಗಿಗಳಿಗೂ ಅಂದ್ರೆ ಈ ಸ್ವರವಚನಕಾರರಿಗೆ ಮತ್ತು ವಚನಕಾರರಿಗೆ ಇರುವಂತಹ ಒಂದು ವ್ಯತ್ಯಾಸ. ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಿಮಗೊಂದಿಷ್ಟು ಸ್ಪಷ್ಟ ಆಗುವಂಗ ಬಸವಣ್ಣನವರ ಮೊದಲನೆಯ ಮತ್ತು ಕೊನೆಯ ವಚನಗಳನ್ನ ವಿಶ್ಲೇಷಿಸ್ತೀನಿ ನೋಡಿ. ಮೊದಲನೇ ವಚನ ಹಿಂಗೈತಿ: ಉದಕದೊಳಗೆ ಬೈಚಿಟ್ಟ ಬಯಕೆ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಹೇಳ್ತಾರೆ ನೋಡಿ. ಬಸವಣ್ಣವ್ರು ಏನ್ ಹೇಳ್ತಾ ಇದಾರ, ಎದ್ರ ಬಗ್ಗೆ ಹೇಳ್ತಾ ಇದಾರ ನೋಡ್ರಿ. ನಾವು ಇನ್ನೊಂದ್ಸಲ ಓದ್ತೀನಿ ಯಾವ್ದ್ರ ಬಗ್ಗೆ ಹೇಳ್ತಾರ ಅಂತ ನಿಮ್ಗೇನು ಅನಿಸ್ತದ? ಉದಕದೊಳಗೆ ಬೈಚಿಟ್ಟ ಬಯಕೆ ಕಿಚ್ಚಿನಂತಿದ್ದಿತ್ತು, ಯಾವುದು? ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ಯಾವ್ದು ನೋಡ್ರಿ? ನನಯೊಳಗಣ ಪರಿಮಳದಂತಿದ್ದಿತ್ತು, ಯಾವುದು ಅನ್ನೋದು ಇಲ್ಲ. ಮತ್ತೊಂದು ಕೊನೆದೊಂದು ಹೇಳ್ತಾ ನೋಡ್ರಿ: ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು, ಯಾವುದು ಅದು ಹೇಳುವುದೇ ಇಲ್ಲ. ಈಗ ಬಸವಣ್ಣನವರ ವಚನಗಳು ಅವು ಹೆಂಗ ಬರ್ತಾವತ್ತಂದ್ರ ಈ ಕ್ರಿಕೆಟ್ದಾಗ ಸ್ಪಿನ್ ಬಾಲ್ ಮಾಡ್ತಾರ ನೋಡ್ರಿ, ಒಂದ್ ಕಡೆ ಬಂದಂಗ ಆಗ್ತದ, ಮತ್ತೊಂದ್ ಕಡೆ ತಿರುಗಿ ಅವ್ರ ಹಾದಿ ತಪ್ಪಿಸ್ತದ. ಹಂಗ ಬಸವಣ್ಣವರ ವಚನಗಳು ಬಹಳಷ್ಟು ಸಲ ಏನು ಹೇಳಬೇಕು ಅದನ್ನ ಹೇಳಾರ್ದೇನೆ ನಮಗನ ಅದನ್ನ ಲಕ್ಷಿಸುವಂಗ ಮಾಡ್ತಾರೆ. ಇಲ್ಲಿ ಅಂತದ ಏನ್ ಹೇಳ್ತಾರ ಅವರು ಬಸವಣ್ಣವ್ರು ಈ ವಚನದಾಗ ಏನ್ ಹೇಳ್ತಾರ? ಉದಕದೊಳಗೆ ಬೈಚಿಟ್ಟು ಬೈಕೆ ಕಿತ್ತು, ಸಸಿಯೊಳಗನ ರಸದ ರುಚಿ, ನನಯೊಳಗನ ಪರಿಮಳ, ಕನ್ಯೆಯ ಸ್ನೇಹ, ಇವೆಲ್ಲ ಹೌದು. ಯಾವುದದು, ಯಾವುದರ ಬಗ್ಗೆ ವಿಷಯ ಏನು ಅಂತ ಅನ್ನೋದು. ಅದಕ್ಕಿಂತ ಈ ಸಂಕ್ಷಿಪ್ತವಾದಂತಹ ಈ ರೂಪದಲ್ಲಿ ಏನ್ ಬರ್ತದೆ ನೋಡ್ರಿ, ಅದನ್ನ ಬಹಳಷ್ಟು ನಾ ಇದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಇವು ಮೂರು ಸರಿನೇ. ಈ ಒಂದು ನೀರಿನಲ್ಲಿ, ಉದಕ ಅಂದ್ರೆ ನೀರಿನಲ್ಲಿ ಬೈಚಿಟ್ಟ ಬಯಕೆ ಕಿಚ್ಚಿನ ನಮ್ಮ ಒಂದು ಇದನ್ನ ಈ ಆಶೆಯನ್ನ ಅಲ್ಲಿ ಇಡುತ್ತಾನೆ ಅಂದ್ರೆ ಅದು ಅಲ್ಲಿ ಅದರ ಕರಿಗಿ ಇರ್ತದ ಅರ್ಥದಲ್ಲಿ. ಸಸಿಯೊಳಗನ ರಸದ ರುಚಿ ಅಂತ ಇದ್ದಿತ್ತು ನೋಡಿ. ಸಸಿ ಅಂದ್ರೆ ಅದೇ ಆದ ಒಂದು ಅರಳುತ್ತಿರುವಂತ ಅದು ಕುಡಿ ಹತ್ ನೀವು ಏನಂತಿರ್ಲ ನೀವು, ಅಥವಾ ಅತ್ಯಂತ ಅದರದೇ ಒಂದು ನೆಲದ ಮೇಲೆ ನಿಂತ ಒಂದು ಸಸಿಯ ಒಂದು ಭಾಗ, ಸಸ್ಯದ ಭಾಗ. ಮುಂದಿನ ಅದು ಬೆಳಿಬೇಕಾಗ್ಯದ. ಅದು ನನಯೊಳಗಣ ಪರಿಮಳ ಅಂದ್ರೆ ಮೊಗ್ಗೆ, ಯಾರ್ದು ಪ್ರಫುಲ್ಲವಾಗಿ ಹೂವು ಅರಳಿರ್ತದನೋ ಅದಕ್ಕೆ ಬಹಳಷ್ಟು ಒಂದು ವಾಸನೆ, ಮಧುರ ವಾಸನೆ, ಸುವಾಸನೆ ಇರ್ತದೆ. ಆದ್ರೆ ಮಗ್ಗಿ ಒಳಗ ಅದು ನೋಡಿದ್ರೆ ನೀವು ಒಡೆದು ಇದನ್ನ ಕತ್ತರಿಸಿ ನೋಡಿದ್ರೆ ಅದ್ರಾಗ ವಾಸನೆ ಇರುತ್ತೆ. ಆದ್ರೂ ಅದರಿಂದನೇ ಹೂವು ಅರಳ್ತದ ನೋಡಿ. ಅಂದ್ರೆ ಈ ಉದಕದೊಳಗೆ ಬೈಚಿಟ್ಟಬಹುದು ಅದು ಅತ್ಯಂತ ಸೂಕ್ಷ್ಮವೇ. ಸಸಿಯೊಳಗನ ರಸದ ರುಚಿ ಮ್ಯಾಲ ಕಾಯಾಗಿ ಹಣ್ಣಾಗಿ ಅದೇನು ರುಚಿ ಬರ್ತದೋ ಅದು ಪ್ರಾರಂಭಾವಸ್ಥೆಯಲ್ಲಿ ಇರ್ದಿದ್ರೆ ಅದು ದಂಡಿಗೆ ಆಗ್ತದೆ. ಹಂಗ ಈ ಒಂದು ರುಚಿ ಮ್ಯಾಲ ಹಣ್ಣಿನ ರೂಪದಲ್ಲಿ ತೋರುದು ಸಸಿಯೊಳಗನೆ ಸೂಕ್ಷ್ಮವಾಗಿ ಅಡಗಿರ್ತದ ಅನ್ನೋದರ ಅರ್ಥ. ಹಂಗ ನನಯೊಳಗನ ಪರಿಮಳದಂತಿದ್ದಿತ್ತು. ಒಂದು ಇದನ್ನ ಮಧುರವಾದಂತ ಒಂದು ಮಲ್ಲಿಗೆ ಹೂವು ತಗೊಳ್ರಿ, ಅತ್ಯಂತ ಘಮಘಮಿಸುವ ಮಲ್ಲಿಗೆ ಹೂವು ಏನ್ ಇರ್ತಾವ ನೋಡ್ರಿ, ಅದ್ರಾಗ ಸಣ್ಣದ ಅದೇ ಆಗಿ ಮಗ್ಗಿ ಏನು ಬೀಳ್ತಿರ್ತದಲ್ಲ ಅದ್ರಾಗ ನೋಡಿದ್ರೆ ವಾಸನೆ ಇರುತ್ತೆ. ಅಲ್ಲಿಂದನೇ ಆ ಹೂವು ಇರ್ತದೆ.
ಆ ಹೂ ಆ ಮೊಗ್ಗೆಯಿಂದನೇ ಅದು ಇಲ್ಲಿ ತೋರುವಂಗ ಕೊನೆಯದ್ದು ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆ ಕನ್ಯೆ ಏನ್ ಹೆಂಡತಿ ಅಲ್ಲ, ಏನ್ ಕನ್ಯೆ. ಯಾರೀತಿ ಕನ್ಯೆ? ಯಾವಾಗ ನಮ್ಮ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಒಂದು ಲಿಂಗಾಯತರ ಅನ್ಬೇಕಾದ್ರೆ ಅದಕ್ಕೆ ಇಲ್ಲಿ ಮದುಮಗ ಒಂದು ಯಾರು ಮದ್ವಿ ಮಾಡ್ಕೋಬೇಕಂತಿರ್ತಾರೋ ಅವನ ಸಲುವಾಗಿ ಹಿರಿಯರು ಎಲ್ಲಾರು ಕೂಡ್ಕೊಂಡು ಒಂದು ಮನೆಗೆ ಹೋಗಿ ಆ ಒಂದು ಹುಡುಗಿಯನ್ನು ನೋಡಿ ಅವರು ಪಸಂದ್ ಮಾಡಿದ್ರಂದ್ರ ಇದು ನಮಗ ಒಪ್ಪಿಗೆ ಐತಿ ಅಂತ ಹೇಳಿ ಬಂದಂದ್ರ ಆ ಭಾವ ಏನೈತಿ ನೋಡ್ರಿ, ಆ ಹೆಣ್ಮಗಳಿಗೆ ಅದು ಅವ ಮುಂದೆ ನನ್ನ ಗಂಡ ಅನುಭಾವ ಅಲ್ಲಿ ಮೂಡ್ತದ. ಆಕಿ ಇನ್ನೂ ಗುಳರಾಗಿ ಇಲ್ಲ, ತಾಳಿ ಕಟ್ಟಿಲ್ಲ, ಮದುವೆ ಆಗಿಲ್ಲ, ಅಕ್ಕಿ ಕಾಳು ಒಗದಿಲ್ಲ, ಏನೂ ಇಲ್ಲ. ಆಗ ಅಲ್ಲಿ ಸೂಕ್ಷ್ಮವಾಗಿ ಏನು ಮೂಡ್ತದ ನೋಡ್ರಿ ಆ ಭಾವ ಆಕೆಯಲ್ಲಿ, ನನ್ನ ಪತಿ ಅವನೇ ಅನ್ನುವಂಥ ಭಾವ. ಈ ಮದುವೆ ನಂತರದ ಬರುವಂತ ಒಂದು ಭಾವನಾತ್ಮಕ ಸಂಬಂಧ ಆ ಒಂದು ಕನ್ಯೆಯಲ್ಲಿ ಹೇಗಿರ್ತದನೋ ಹಂಗಿರ್ತದೆ. ಯಾವುದು ಹೇಳುವುದಿಲ್ಲ ಬಸವಣ್ಣವರು. ಅದ ಅಲ್ಲಂಪುರಗಳು ಇದನ್ನ ಹಿಂಗ್ ಬರೀತಾರ ನೋಡ್ರಿ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ. ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಹಿಂಗೈತಪ್ಪ. ಇಲ್ಲಿ ಮೊದಲನೇದೆಲ್ಲ ಬಿಟ್ಟು ಬಿಡು, ಅವ್ರ ಬಸವಣ್ಣ ಹೇಳಿದಂಗ ಓದಾಡಲ್ಲ. ಕೊನೆಯದೇನು ಸೂಕ್ಷ್ಮ ಐತೆ ನೋಡ್ರಿ ಅಲ್ಲಿ. ಏನು ನೀವೊಂದೇನು ಪರಶಿವ ಗುಹೇಶ್ ಎಲ್ಲ ಒಂದು ಈ ವಚನಾಂಕಿತಗಳು ಪರಶಿವನ ಸಂಕೇತಿಸ್ತೇವೆ ಅಂತ ನಿಮ್ಗೆ ಹೇಳಿ ನೋಡ್ರಿ. ಗುಹೇಶ್ವರ ಅಂದ್ರೆ ಪರಶಿವನೇ. ನಿಮ್ಮ ಸಂಬಂಧ ನೀವು ಅಂದ್ರೆ ಪರಶಿವನ ಒಂದು ಅಂಶ ಜೀವಾತ್ಮ ಮತ್ತು ಈ ಶರೀರದ ಸಂಬಂಧ, ಜೀವಾತ್ಮ ಆತ್ಮ ಮತ್ತು ದೇಹದ ಸಂಬಂಧ ಇರ್ತದ. ಇಲ್ಲಿ ಹೇಳುದಿಲ್ಲ, ಸ್ವಲ್ಪ ಹೇಳ್ತಾರೆ ನೋಡ್ರಿ. ಬಸವಣ್ಣವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಅದಾರ ನಂಗೆ ಅಲ್ಲಂಪ್ರಭುಗಳು. ಒಂದು ಜೀವಾತ್ಮ ಮತ್ತು ಶರೀರದ ಒಂದು ಸಂಬಂಧ ಅತ್ಯಂತ ಸೂಕ್ಷ್ಮವಾಗಿರ್ತದ. ಹಂಗಾದ್ ಯಾವುದು ಅಲ್ಲಿಯೂ ಅವರು ಪ್ರಭುಗಳು ಅದನ್ನು ಕೂಡ ಏನ್ ಮಾಡ್ಯಾರತ್ತಂದ್ರ ಗುಪ್ತವಾಗಿಟ್ಟಾರ ನೋಡ್ರಿ. ಇದನ್ನ ಮಗ್ಗೆ ಮಾಯದೇವರು ಎಂಥ ಒಂದು ಉನ್ನತ ಮಟ್ಟದ ಒಂದು ಸಂಸ್ಕೃತ ಅಭ್ಯಾಸಿ, ಪ್ರವೀಣ, ಒಂದು ಅನುಭಾವಿ ಎಲ್ಲನೂ ಇದ್ರು. ಅವ್ರು ಬಹಳಷ್ಟು ದೊಡ್ಡ ಒಂದು ಪಂಡಿತರು. ಅವರು ಅಲ್ಲಮ ಪ್ರಭುಗಳ ಎಲ್ಲಾ ವಚನಗಳನ್ನು ಭಾಷಾಂತರಿಸ್ಯಾರ. ಎಲ್ಲೆಲ್ಲಿ ಅವ್ರಿಗೆ ಹೆಚ್ಚು ಒಂದಿಷ್ಟು ಮತ್ತೊಂದಿಷ್ಟು ಹೆಚ್ಚಿನ ಅಂಶವನ್ನು ಹೇಳಬೇಕು ಅಂತ ಅನಿಸಿದಾಗ ಅವ್ರು ಹೇಳಿ ಹೋದಾರ. ಅದಕ್ಕೆ ಅವರು ಒಂದು ಈ ಭಾಷಾಂತರಗಳನ್ನ ನಾನು ಭಾವಾಂತರ ಅಂತ ತಿಳಿತೇನೆ. ಹಂಗೆ ಈ ವಚನವನ್ನು ಅಲ್ಲಮ ಪ್ರಭುಗಳ ಈ ವಚನವನ್ನು ಅವ್ರು ಹಿಂಗ ಹೇಳ್ತಾರೆ ನೋಡ್ರಿ. ಏನ್ ನೋಡ್ರಿ, ಶಿಲಾಂತ ಸ್ಥಾಗ್ನಿವತ್ ಶಿಲೆಯೊಳಗಣ ಪಾವಕನಂತೆ, ಪ್ರತಿಬಿಂಬದಂಬ ಹಸಿ ಅಂದ್ರೆ ನೀರಿನೊಳಗೇನು ಬಿಂಬ ಪ್ರತಿಬಿಂಬ ಮೂಡ್ತದ ಹಾಗೆ, ಬೀಜ ಮಧ್ಯಸ್ಥ ಫಲ ಬೀಜದೊಳಗ ಹಣ್ಣು ಏನು ಅದು ಆಯ್ತು ಆ ರೀತಿ, ಶಬ್ದ ನಿಶಬ್ದೆ ಶಬ್ದದಲ್ಲಿ ನಿಶಬ್ದ, ಅದು ನಿಶಬ್ದವು ಅದೇ ಶಬ್ದಕ್ಕೆ ಮುಂದೆ ಕಾರಣ ಆಗ್ತದೆ. ಯಾವುದು? ಶಿಲಾಂತ ಸ್ಥಾಗ್ನ ಪಿಂಡ ನೋಡ್ರಿ. ಪಿಂಡ ಅಂದಾಗ ಪಿಂಡ ಅತ್ಯಂತ ಸೂಕ್ಷ್ಮವಾಗಿರ್ತದ ಅನ್ನೋದನ್ನ ಅಲ್ಲಿ ಮಗ್ಗೆ ಮಾಯದೇವ್ರು ಹೇಳ್ಯಾರ. ಅದನ್ನ ಪ್ರಭುದೇವ್ರಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಪ್ಪ ಪೂರಾ ಹೆಜ್ಜೆ ಮುಂದೆ ಹೋಗಿ ಹೇಳ್ಯಾರನ್ನ ಬಸವನವ್ರ. ಅಲ್ಲಿ ಏನು ಸಾಬರಿನೇ ಇಲ್ಲ, ನಾನು ನೀವೇನ್ ತಿಳ್ಕೊಳ್ರಿ. ಅದಕ್ಕೆ ಈ ಭಾಷಾಂತರ ಬಹಳಷ್ಟು ಸಲ ಏನಾಗ್ತದಂದ್ರೆ ಬಹಳ ಒಂದು ಈ ಭಾಷಾಂತರಕಾರರಿಗೇನೆ ಅದು ಗುಡುಮುರಿಗೆ ಅಂತಾರ ನೋಡ್ರಿ ಕನ್ನಡದಾಗ. ಹಂಗ ಬಹಳಷ್ಟು ಒಂದು ಇದಕ್ಕೆ ಚಿಂತೆಗೆ ಹಸ್ತದ ತನ್ನ. ಆದ್ರೆ ಇದು ಹಂಗಾರೆ ಏನಿದು ಪಿಂಡ? ಯಾವಾಗಿಂದು? ನಮ್ಮ ಡಾಕ್ಟರ್ಗಳು ಗರ್ಭ ಕಟ್ಟಿದಾಗ ಅಂದ್ರೆ ಒಬ್ಬ ಹೆಣ್ಮಗಳು ಲಗ್ನ ಆಗಿ ತನ್ನ ಒಂದು ಗಂಡನ ಜೊತೆಗೆ ಸಂಸಾರನ ಶುರು ಮಾಡಿದಾಗ ಈಗಿನ ಡಾಕ್ಟರು ಕೂಡ ಕನಿಷ್ಠ 2 ತಿಂಗಳ ನಂತರ ಗರ್ಭ ಹೌದು ಅಲ್ಲೋ ಅನ್ನೋದನ್ನ ಹೇಳ್ತಾರೆ. ಮೊದಲು ಹೇಳ್ತಿದ್ದಿದ್ದಿಲ್ಲ. ಮೊದಲಿನ ಅವಾಗ 2-3 ತಿಂಗಳು ದಾಟಿದ ನಂತರ ಅವಾಗ ಬೇರೆ ಬೇರೆ ಲಕ್ಷಣಗಳನ್ನು ನೋಡಿ ಅವ್ರು ಹೇಳ್ತಿದ್ರು. ಈಗ ಬೇಕಾದ್ರೆ ಒಂದಿಷ್ಟು ಲಘು ಹೇಳಕ್ ಅವಕಾಶ ಐತಿ. ಆದ್ರೆ ಹಂಗಲ್ಲ.
ಬಸವಣ್ಣವ್ರ ಒಂದು ವಚನದಾಗ ಮೊದಲನೇ ದಿವಸ ಪಿಂಡ ಯಾವ ರೂಪದಾಗಿರ್ತತಿ, ಒಂದು ವಾರಕ್ಕೆ ಯಾವ ರೂಪದಾಗಿರ್ತತಿ, 15 ದಿವಸಕ್ಕೆ ಯಾವ್ದು ಇರ್ತತಿ, ಒಂದು ತಿಂಗಳಿಗೆ ಯಾವ್ದು ಇರ್ತತಿ ಎಲ್ಲ ಹೇಳ್ಯಾರ. ಹಾಗಿದ್ದಾಗ ಆ ಪಿಂಡ ಯಾವಾಗ ಸೂಕ್ಷ್ಮ ಇರ್ತತಿ ಅಂದ್ರೆ ಸತಿಪತಿಗಳು ಇಬ್ರು ಏನು ಕೂಡ್ತಾರ ನೋಡ್ರಿ, ಆ ರಾತ್ರಿಯೇ ಅವರ ಪಿಂಡ ಅಷ್ಟು ಸೂಕ್ಷ್ಮ ಆಗಿರ್ತದೆ. ಎಷ್ಟು ಸೂಕ್ಷ್ಮ? ಕನ್ಯೆಯ ಸ್ನೇಹದಂತೆ ಅಗದಿ ಸೂಕ್ಷ್ಮ ಅಂದ್ರೆ ಅಗದಿ ಸೂಕ್ಷ್ಮ. ಈ ರೀತಿ ವಚನಗಳನ್ನು ನಾವು ಬಸವಣ್ಣನವರ ವಚನಗಳು ಅದರಲ್ಲಿಯೂ ಕೂಡ ಇವಾಗ ಇದನ್ನ ಅರ್ಥೈಸಬೇಕು ಅಂತ ಹೇಳ್ತಾ, ಇನ್ನು ಕೊನೆಯ ವಚನವನ್ನು ತಗೋತೀನಿ. ಮೊದಲನೇ ಮತ್ತು ಕೊನೆಯ ವಚನ ಹೇಳಬೇಕಂತ ಮೊದಲು ನಿರ್ಧಾರ ಮಾಡಿದ್ದೀನಿ. ಕೊನೆಯ ವಚನ ಹೇಳ್ತೀನಿ. ಕೊನೆಯದು ಲಿಂಗಾಯ ಒಂದು ಐಕ್ಯ ಸ್ಥಳದ ವಚನ. ಐಕ್ಯ ಸ್ಥಳ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಿರುವಂತ ಒಂದು ವಚನ. ಅದು ಹಿಂಗದ ನೋಡ್ರಿ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ಅಂತರಂಗ ಬಹಿರಂಗ ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಇದು ಬಹಿರಂಗ, ಅಂತರಂಗ ಪ್ರಾಣಲಿಂಗಿ ಶರಣ ಐಕ್ಯ. ಇವು ಅಂತರಂಗ ಬಹಿರಂಗ ಇವೆಲ್ಲವೂ ಆತ್ಮಸಂಗದ ಕಡೆಗೆ ಕೈತ್ಕೊಳ್ಳೋಣ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ಯಾವುದು? ಆ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾದಾಗ ಯಾವುದು ಪರಮಾತ್ಮ ಯಾವ್ದು ಜೀವಾತ್ಮ ಅನ್ನೋದು ಅಲ್ಲಿ ಗೊತ್ತಾಗ್ಲಾರ್ದಷ್ಟು ಸಮರಸ ಹೊಂದಿರ್ತದ ಅನ್ನೋ ಅರ್ಥ. ಅದಕ್ಕೆ ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ನಾದ ಬಿಂದು ಕಳಾತೀತ. ನಿಮಗೆ ಇನ್ನು ಬಹಳ ಸಲ ಹೇಳೇನೆ ನಾನು. ಅಲ್ಲಿ ನಾದಗಳು ಇರೋದಿಲ್ಲ, ಬಿಂದು ದರ್ಶನವೂ ಇರೋದಿಲ್ಲ, ಕಲೆಗಳು ಇರೋದಿಲ್ಲ. ಇವುಗಳನ್ನು ದಾಟಿ ಸದಾಶಿವನ ಕ್ಷೇತ್ರವನ್ನು ದಾಟಿ ಪರಶಿವನಲ್ಲಿ ಒಂದಾದಾಗ ಎಲ್ಲಿ ಜೀವಾತ್ಮ ಎಲ್ಲಿ ಅದು ಪರಮಾತ್ಮನ ಯಾವ ಭಾಗದಲ್ಲಿ ಗೊತ್ತಾಗೋದಿಲ್ಲ. ಅದಕ್ಕೆ ನಾದ ಬಿಂದು ಕಳಾತೀತ ಆದಿ ಆಧಾರ ನೀನೇ ಅಯ್ಯ. ಈ ಎಲ್ಲದಕ್ಕೂ ಈ ಜೀವಾತ್ಮ ಪರಮಾತ್ಮರ ಒಂದು ಸಮ್ಮೇಳನಕ್ಕೆ ಐಕ್ಯಕ್ಕೆ ಒಂದಾಗುವಿಕೆ ನೀನೇ ಆಧಾರ. ನಾದ ಬಿಂದು ಕಳಾತೀತ ಆದಿ ಆಧಾರ ನೀನೇ ಅಯ್ಯ. ಆರೂಢದ ಕೂಟವ. ಆರೂಢ ಅಂದ್ರೆ ಮೇಲ್ಮುಖ ಒಂದು ಚಲನೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಪರಮಾತ್ಮನ ಈ ಒಂದು ಆಚರಣೆಯಲ್ಲಿ ಪರಮಾತ್ಮನ ಸ್ವರೂಪವನ್ನು ಪಡ್ಕೋದಿಲ್ಲ. ಇದು ಆರೂಢ ಸ್ಥಿತಿ. ಆರೂಢದ ಕೂಟದ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಕೂಡಲ ಸಂಗಯ್ಯ ಅಂದ್ರೆ ಪರಮಾತ್ಮ. ಪರಮಾತ್ಮನೇ ಆ ಒಂದು ಸ್ಥಿತಿಯನ್ನು ಬಯಸ್ತಾರೆ. ನಮಗದನ್ನ ಹೇಳಲಿಕ್ಕೆ ಅವಕಾಶ ಇಲ್ಲ ಅನ್ನುವಲ್ಲಿ ಈ ಒಂದು ವಚನ ಮುಕ್ತಾಯ ಆಗ್ತದೆ. ಅದಕ್ಕೆ ನಿನ್ನೆ ನೀವು ಇದೇನು ಷಷ್ಠಲದ ಬಗ್ಗೆ ಚರ್ಚೆ ಮಾಡಿದ್ರಿಲ್ಲ, ಅದು ನಿಮಗೆ ಅಸ್ಪಷ್ಟ ಆಗಿ ಉಳಿಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ, ಆ ಒಂದೇ ಒಂದು ಕಾರಣದಿಂದ ನಾನು ನಿಮಗೆ ಈ ಒಂದು ಸ್ಥಳಗಳನ್ನು ವಿವರಿಸಿ ಈ 2 ವಚನಗಳನ್ನು ಹೇಳಿದೆ. ಇನ್ನು ನಾವು ಪ್ರಭುಲಿಂಗ ಲೀಲೆಗೆ ಹೋಗೋಣ. ನಿನ್ನೆ ನಾವು ಈ ಇದನ್ನ ಪದ್ಯ ಓದಿದ್ದೇವೆ ನೋಡ್ರಿ. ಎಲ್ಲಬಹುದೈ ದಿಟ ವಿಚಾರಿಸಿ ಬಲ್ಲವರೀಗ ಪಿಂಡಮಯತನು ಇಲ್ಲದಿದೆ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು ಎಲ್ಲಿ ಸಂಜನಿಸಿದುವು ನಿಮ್ಮೊಡಲಲ್ಲಿ ಕೇಳಿದ ದಸೈದೊಡಕಿನ ಸೊಲ್ಲಿನಂಗವ ನೆನಪು ಕೇಳಿದಳಾಕೆ ಎಲ್ಲ ಮನ. ಮುಕ್ತಾಯಕ್ಕನವರು ಕೇಳ್ತಾರೆ ನೋಡ್ರಿ. ಹೌದಪ್ಪ, ನೀ ಹೇಳುದು ಖರೆ ಐತಿ. ಯಾಕಂದ್ರೆ ಈ ಶಬ್ದಗಳು ಬರ್ತಾವಲ್ಲ ಅವು ಅಥವಾ ಈ ದೃಶ್ಯ ಏನ್ ಬರ್ತಾವಲ್ಲ ಇವು ಶರೀರ ಇದ್ರನೇ ಬರು, ಇಲ್ಲದ್ರೆ ಎಲ್ಲಿ ಬರ್ತಾವಪ್ಪ? ಅಂದ್ರೆ ಯಾವುದಕ್ಕೂ ಕೂಡ ಶಿವಯೋಗಾಚರಣೆಗೂ ಶರೀರವೇ ಮೂಲ ಅದಾರ. ಯಾಕೆ ಕಟ್ಟು ಕರೆ ಇರಬೇಕಾದದ್ದು ಸ್ಥೂಲ ಶರೀರ ಇದ್ರೇನೆ ಸಾಧ್ಯದ. ಅದಕ್ಕನೆ ನಮ್ಮ ಶರಣರು ಏನ್ ಹೇಳ್ತಾರಂದ್ರೆ ದೇವಾದಿ ದೇವತೆಗಳಿಗೂ ಕೂಡ ಶರಣರಿಗೆ ಇರುವಂತ ಒಂದು ಅನುಕೂಲತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಕಟ್ಟುವ ಕ್ರಿಯೆ ಇಲ್ಲ. ಅಲ್ಲಿ ಸ್ಥೂಲ ಶರೀರ ಇದ್ರೆ ಕಟ್ಲಿಕ್ಕೆ ಸಾಧ್ಯ, ಸೂಕ್ಷ್ಮ ಶರೀರದಲ್ಲಿ ಕಟ್ಟಕ ಆಗಿರ್ಬೇಕು. ಹಂಗ ಎಲ್ಲಬಹುದೈ ದಿಟ ವಿಚಾರಿಸೆ ಬಲ್ಲವರೀಗ ಪಿಂಡಮಯತನು ಇಲ್ಲದಿದೆ. ಪಿಂಡಮಯ ಶರೀರ ಇಲ್ದಿದ್ರೆ ಈ ಶಬ್ದಲ್ಲೇ ಈ ನಾದಲ್ಲೇ ಈ ಎಲ್ಲವೂ ಯಾವ ಇಲ್ಲ ಅಂತ ನಿನ್ನೆ ಹೇಳುವಲ್ಲಿ ಅದಕ್ಕೆ ಮುಕ್ತಾಯತ್ನವ್ರು ಹೇಳಿದ್ದನ್ನು ನಾವು ನೋಡಿದ್ವಿ. ಈಗ ಅದರ ಮುಂದಿನ ಒಂದು ಪದ್ಯವನ್ನ ಪ್ರಭುಗಳು ಈ ರೀತಿ ಹೇಳ್ತಾರೆ ನೋಡಿ. ಮಗಳೇ ಕೇಳವು ಪೃಥ್ವಿಮಯತನು. ಮೊದಲೇನು ಹೇಳ್ಯಾರ ನೋಡ್ರಿ, ತಾಯೇ, ಅಕ್ಕ, ತಂಗಿ. ಈಗ ಮಗಳೇ ಸಾವಕಾಶವಾಗಿ ಮುಕ್ತಾಯಕ್ಕನ ಅವರ ಮನಸ್ಸನ್ನ ಪ್ರಭುವರು ತಮ್ಮತ್ತ ಸೆಳೀತಾ ಇದ್ದಾರೆ. ಮಗಳೇ ಕೇಳವು
ಪೃಥ್ವಿಮಯತನು. ಈ ಶರೀರ ಏನದ ನೋಡ್ರಿ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೊರಗೂ ಹೆಂಗ ಪಂಚಭೂತಗಳದಾವು ಹಂಗ ಒಳಗೂ ಪಂಚಭೂತಗಳ. ಈ ಶರೀರ ಇರೋದು ನಮಗ ಈ ಪಂಚಭೂತಗಳಿಂದಾಗಿ. ಯಾಕಂದ್ರ ತಾಯಿ ನಮಗ ಆಕಾರ ಕೊಡ್ತಾಳ, ಆದ್ರ ಅವಾಗ ಬರೇ ನಾವು 2-3 kg ಭಾಳ ಆದ್ರೆ ಅಷ್ಟು ಇರ್ತೀವಿ. ಕೆಲವೊಬ್ರು ಒಂದಿಷ್ಟು ಹೆಚ್ಚು ಕಡಿಮೆ ಆಗಬಹುದು. ಆದ್ರೆ ಈ ಇದು ದಾಟಿದ ನಂತರ ಒಂದು ಬೆಳೆಯುವ ವಯಸ್ಸು ದಾಟಿ ಮುಂದೆ ನಾವು ಅದ ನಮ್ಮ ಭೋಜನವನ್ನು ಅಥವಾ ಆಹಾರ ಸೇವನೆ ಹೆಚ್ಚು ಮಾಡ್ಕೋತ ಹೋದ್ವಿ ಅಂದ್ರೆ ಅದು ಯಾವ ಒಂದು ತೂಕ ಪಡ್ಕೋತದ ಹೇಳಕ್ ಬರ್ತದ. ನಮ್ಮ ಪಾವಣೆ ಅವ್ ಬಿದ್ದ ಏನು ಬೀಗ, ಅವ್ ಭಾಳ ಎತ್ತರ ದಪ್ಪ ಇದ್ದ. ನಾ ಸುಮ್ಮನೆ ಕೇಳಿದೆ, ನಿಮ್ಮ ತೂಕ ಎಷ್ಟು ಐತ್ರಿ ಅಂತ. ಏನೂ ಮಾಡ್ಲಿಲ್ಲ, ಹಿಂಗೆ ಒಂದು ಬಟ್ ಕೈ ಮಾಡಿದತ್ತ ನಂಗೆ. ಅದಾರ್ಥ ಉದ್ದಕ್ಕೆ ಅಂದ್ರೆ ಅದಾರ್ಥ 1 ಕ್ವಿಂಟಲ್ ಅದಾರ್ಥ. ಹಂಗೆ ಶರೀರ ಬೆಳೆಸಿದ್ರೆ ಏನದ ಅಲ್ಲಿ ಶಿವವಿಗಳಿಗೆ ಅದು ಅವಕಾಶ ಇಲ್ಲತ್ತ ನಂಗೆ. ಮಗಳೇ ಕೇಳವು ಪೃಥ್ವಿಮಯತನು. ಇಲ್ಲಿ ಈ ಶರೀರ ಪಂಚಭೂತಗಳಿಂದ ಕೂಡ್ಯದ. ಮುಗಿಲಿಗಿಲ್ಲದೋಡೇನು ಗರ್ಜನೆ ನೆಗಳುತ್ತಿರವೆ, ಲೋಕ ಉರಿಯಲದೇನು ಸೂಜಿಗವೇ. ನೀ ಏನ್ ಕೇಳ್ದಲ್ವಾ ಮುಕ್ತಾಯಕ್ಕ, ಶರೀರದ ಐತಿ ಅದ್ರ ಮ್ಯಾಲ ಶಬ್ದ ಶರೀರದಿಂದ ಬರುದಿಲ್ಲ ಅಂತ ಅಂದೆಲ್ಲ. ಆದ್ರೆ ಇಲ್ಲಿ ನಾ ಹೇಳ್ತೇನಂತಂದ್ರ ಪಂಚಭೂತಗಳಲ್ಲಿ ಭೂಮಿಯಲ್ಲಿ ಏನೈತಿ ನೋಡ್ರಿ, ಇದು ಶರೀರ. ಇಲ್ಲಿ ಈ ಒಂದು ಭಾವ ಗರ್ಜನೆ ಅದು ಇದೆಲ್ಲ ಇರುವೆ. ಆದ್ರೆ ಈ ಗರ್ಜನೆ ಸಪ್ಪಳ ಮಾಡೋದು ಏನೈತ್ಲ, ಪೃಥ್ವಿ ಅಪ್ಪು ತೇಜ ವಾಯು 4 ಬಿಟ್ಟು 5ನೇದು ಆಕಾಶ ಏನೈತಿ ಅಲ್ಲೇ ಕೇಳಿಸ್ತದ ಅಲ್ವಾ ನಿಮ್ಗೆ. ಏನಾರ ಅನ್ಸತ್ತೇನೆ ಯಾವಾಗ ಅಂತಂದ್ರೆ ಮಳೆ ಮುನ್ಸೂಚನೆ ಬಂದಾಗ, ಮೋಡಗಳು ಒಂದಕ್ಕೊಂದು ಅಪ್ಪಳಿಸಿದಾಗ, ಗುಡುಗಿದಾಗ ಏನ್ ಶಬ್ದ ಕೇಳ್ತದ ಹಂಗೆ ಕೇಳ್ತದ ಇಲ್ಲೋ. ಹಂಗನ ಈ ಶರೀರದೊಳಗೂ ಈ ಸ್ಥೂಲ ಶರೀರವನ್ನು ಇಲ್ಲೇ ಇಟ್ಟು ನಾದಬಿಂದು ಕಲಿಗಳ ಒಂದು ಕ್ಷೇತ್ರವನ್ನು ಪ್ರವೇಶ ಕೇಳ್ತಾವ ಗುರು. ಅಂದ್ರೆ ಅಲ್ಲಿ ನಾದಗಳು ಕೇಳ್ತಾವ. ಮಗಳೇ ಕೇಳವು ಪೃಥ್ವಿಮಯತನು ಮುಗಿಲಿಗಿಲ್ಲದೋಡೇನು ಗರ್ಜನೆ ನೆಗಳುತ್ತಿರವೆ, ಲೋಕ ಒಲಿಯದೇನು. ಇದು ಎಲ್ಲರಿಗೂ ಗೊತ್ತೈತಿ, ನಿನಗೂ ಗೊತ್ತೈತಿ, ಲೋಕಕ್ಕನ ಗೊತ್ತೈತಿ. ನೆಗಳುತ್ತಿರವೆ ಲೋಕ ಒಲಿಯಲದೇನು ಸೋಜಿಗವೇ, ಬಗೆಯ ಸಾಕ್ಷಾತ್ ಅಪ್ರಮೇಯನ. ಇಲ್ಲಿ ಈ ತಿಳಿಬೇಕಂದ್ರೆ ಏನ್ ಸಾಕ್ಷಾತ್ ಅಪ್ರಮೇಯನ ಅಂದ್ರೆ ಯಾರು ಅಳತೆಗೆ ನಮ್ಮ ಇದಕ್ಕೆ ಕಲ್ಪನೆಗೆ ಸಿಗ್ಲಾರ್ದಲ್ಲ ಅವರು ಅಂದ್ರೆ ಪರಮಾತ್ಮ ಅಂತಂದ. ಸಾಕ್ಷಾತ್ ಅಪ್ರಮೇಯನ ಸಗುಣ ನಿರ್ಗುಣವೆನಿಸು ಎನ್ನಯ ವಿಗಡತನಕ್ಕೆ ಏನರಿದು ನುಡಿ ಮುಕ್ತಾಯಿ ಕೇಳೆಂದ. ಆ ಪರಶಿವನ ಒಂದು ಇದು ಏನದ ನೋಡ್ರಿ, ಅದು ಇಲ್ಲಿ ಚಾಮರ್ಸಿ ಏನ್ ಹೇಳ್ತಾರಂದ್ರೆ, ಅಲ್ಲಮ್ಮ ಪ್ರಭುಗಳು ಗುರು ಪರಶಿವ ಎಲ್ಲನೂ ಹೌದು. ಅದಕ್ಕೆ ನಾನೇ ಹಂಗ ಅದನಿ, ನನ್ನ ಸಗುಣವೂ ಅದೇ, ನನ್ನ ನಿರ್ಗುಣವೂ ಅದೇ, ನನ್ನ ಶರೀರವೂ ಅದೇ, ಈ ಶರೀರದ ಧ್ವನಿಯೂ ಅದೇ, ಒಳಗಿನ ಒಂದು ನಾದ ಬಿಂದು ಕಲೆಗಳ ರೂಪದಲ್ಲಿರುವಂತಹ ದಶನಾದಗಳು ನಾನೇ, ಎಲ್ಲವೂ ನಾನೇ. ಬಗೆಯ ಸಾಕ್ಷಾತ್ ಅಪ್ರಮೇಯನ ಸಗುಣ ನಿರ್ಗುಣವೆನಿಸುವೆನ್ನಯ ವಿಗಡತನಕ್ಕೆ ನರಿದು ನುಡಿ ಮುಕ್ತಾಯಿಗ. ನೀ ನನ್ನ ಬಗ್ಗೆ ಸ್ವಲ್ಪ ವಿಚಾರ ಮಾಡುವ, ನಾ ಏನದನ್ನ ಏನನ್ನದನ್ನ ತಿಳ್ಕೊಂಡು ನೀನು ಸ್ವಲ್ಪ ಮಾತಾಡು. ಸಗುಣ ನಿರ್ಗುಣದಲ್ಲಿ ಒಂದಾಗಬೇಕು. ಸಗುಣ ನಿರ್ಗುಣ ವೆನಿಸುವೆನ್ನಯ, ನಾನು ಸಗುಣನೂ ನಿರ್ಗುಣನು. ಆದ್ರೆ ಈ ಜೀವಯೋಗಾನುಸಂಧಾನದಲ್ಲಿ ಎಲ್ಲ ಸಗುಣವೂ ಆ ಒಂದು ಮನೋಲಯ ಆದಾಗ ನಿರ್ಗುಣತ್ವದಲ್ಲಿ ಒಂದಾಗ್ತದೆ. ಅದಕ್ಕೆ ಸಗುಣ ನಿರ್ಗುಣವೆನಿಸುವೆನ್ನಯ ವಿಗಡತನಕ್ಕೆ ನರಿದು ನುಡಿ ಮುಕ್ತಾಯಿ, ನನ್ನನ್ನು ಸರಿಯಾಗಿ ತಿಳ್ಕೊಂಡು ನೋಡುವ ಅಂತ ಹೇಳ್ತಾರೆ. ಹೌದು, ಮತ್ತೇನಯ್ಯ ನಿಮ್ಮಯ ಮಹಿಮೆಗಳು ನಾವೆತ್ತಬಲ್ಲವು. ಈಗ ಶುರುವಾಯ್ತು, ನೀವು ದೊಡ್ಡವರಂದ್ರೆ ನಮಗೇನು ಗೊತ್ತಾಗ್ಬೇಕು ಅಂದ್ರೆ ಮೊದಲ ನೀ ಏನೋ ಅದು ಏನೋ ಅದು ಇದು ಬಳೆ ಅಳೆಯೋದು ನಮ್ಮ ಅಣ್ಣ ಬಿಟ್ಟವಾದ ನನಗೆ ಯಾರು ಸಾಧನ ಅದು ಯಾರು ಒಂದು ನನ್ನನ್ನು ಲಕ್ಷಿಸವರು. ಈಗ ನಿನ್ನ ದಾರಿಯಲ್ಲೇ ನಾನು ಬರಬೇಕಾದ್ರೆ ನನ್ಗೆ ನೀ ತಿಳಿಸಿ ಹೇಳು, ನನಗೆ ತಿಳಿಸಿ ಹೇಳತ್ತಂದ. ಹೌದು, ಮತ್ತೇನಯ್ಯ ನಿಮ್ಮಯ ಮಹಿಗಳನ್ನು ನಾವೆತ್ತಬಲ್ಲೆವು. ನೀವು ಮಹಿಮಾತೀತ, ನಿಮ್ಮ ಮಹಿಮೆ ಅಪಾರ. ನಿಮ್ಮ ಮಹಿಮೆಯನ್ನ ಈ ಲೋಕ ಜೀವಿಗಳು ಹೆಂಗೆ ತಿಳ್ಕೋತಾವ?
ಹೆಂಗ್ ತಿಳ್ಕೊಳಿಕ್ ಸಾಧ್ಯ ಇದೆ? ಅವಕಾಶ ಇಲ್ಲ. ಯಾಕಂದ್ರೆ ಅವ್ರಿಗೆ ಈ ಅಷ್ಟಮದಗಳು ಸಾರಿ ತಪ್ಪು ಏನು ಅಷ್ಟಾವರಣಗಳು ಏನದಾವ ನೋಡ್ರಿ, ಅಷ್ಟಾವರಣಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಕರ್ಮಾವರಣದ ಒಂದು ಕರ್ಮದ ಒಂದು ಆತ್ಮದ ಈ 8 ಆವರಣಗಳನ್ನ ಗುರು ತೆಗೆದಾಗನೇ ಅದು ಸಾಧ್ಯತೆ. ಇಲ್ಲದಿಲ್ಲ ಲೋಕಜೀವಿಗಳಿಗೆ ತಾವಾಗೇನೆ ಎಂದೂ ಸಾಧ್ಯ ಇಲ್ಲ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿಸಲ್ಲದ ಮುಖತೆ ಅಂತ ಏನು ಪ್ರಭುಗಳು ಹೇಳ್ತಾರೆ ನೋಡ್ರಿ. ಗುರು ತೋರಿಸಿದ್ರನ ಅದು ಸಾಧ್ಯತೆ, ಇಲ್ಲಾಂದ್ರೆ ಹಿಂದೂ ಪೂಜೆ ಬಿಡ್ತದೆ. ಅದಕ್ಕೆ ನಾನು ನಿಮಗೆ ಬಹಳ ಸಲ ಈ ಮಾತನ್ನು ಹೇಳಿ ನೋಡ್ರಿ, ಏನು ನಿಮಗೆ ಗುರು ಭೇಟಿ ಆಗದೇ ಇರಲಿ, ಆದ್ರೆ ಪುಣ್ಯ ಒಂದು ಗಳಿಸ್ಲಿಕ್ಕೆ ಸಾಧ್ಯದಲ್ಲ, ಪುಣ್ಯ ಗಳಿಸ್ಲಿಕ್ಕೆ ಸಾಧ್ಯದಲ್ಲ. ಯಾರು ಈ ಪುಣ್ಯಾರ್ಜನೆಯನ್ನು ಮಾಡ್ತಾರೋ, ಈ ಪುಣ್ಯಾರ್ಜನೆಯಿಂದ ಹೆಚ್ಚಿನ ಒಂದು ಕರ್ಮಫಲವನ್ನ ಸಂಗ್ರಹ ಮಾಡ್ಕೋತಾರೋ ಅವ್ರಿಗೆ ಏನಾಗ್ತದೆ, ಮುಂದಿನ ಜನ್ಮಗಳಲ್ಲಿ ಗುರು ಸಿಗೋ ಸಾಧ್ಯತೆ ಇರ್ತದೆ. ಈಗ ಇದೇಗ ನಿಮ್ಗೆ ಮಗ್ಗೆ ಮಾಯಿದೇವರ ಒಂದು ಅಭಿಪ್ರಾಯಗಳನ್ನ 6 ಸ್ಥಳಗಳ ಬಗ್ಗೆ ಹೇಳಿ ನೋಡ್ರಿ. ಮಗ್ಗೆ ಮಾಯಿದವ್ರು ಏನ್ ಹೇಳ್ತಾರತ್ತಂದ್ರೆ, ಬಸವನೆಂದೊಡೆ ಪಾಪ ದೆಸಗೆಟ್ಟು ಪೋಪುದು ಪುಣ್ಯ ಬರ್ತದೆ. ನೇರವಾಗಿ ಬಸವಣ್ಣನವರನ್ನು ನೀವು ಸ್ಮರಿಸಿದ್ರಿ ಅಂದ್ರೆ, ಅಥವಾ ಅಂದ್ರಂದ್ರೆ, ಅಥವಾ ನುಡಿದ್ರಂದ್ರೆ ನಿಮಗ ಪುಣ್ಯ ಸಂಗ್ರಹಕ್ಕೆ ಹಾಗೆ ಆಗ್ತದೆ. ಬಸವನೆಂದೊಡೆ ಪಾಪ ಹೋಗ್ತದೆ, ಪುಣ್ಯ ಸಂಗ್ರಹ ಆಗ್ತಾ ಹೋಗ್ತದೆ ಅಂತ. ಅದಕ್ಕೆ ಹೌದು, ಮತ್ತೆ ನಯ್ಯ ನಿಮ್ಮಯ್ಯ ಮಹಿಮೆಗಳನ್ನ ಅಗತ್ತ ಬಲ್ಲೆವು. ನೀವು ಶಿವಯೋಗಿಗಳೇನೋದಿಲ್ಲ, ನಮಗೆ ನೀವು ನಮ್ಮಂಗನೇ ಕಾಣ್ತೀರಿ, ಅದೇ ನಮ್ಮಂದನೇ ಕಾಣ್ತೀರಿ ಅನ್ನೋದ್ರಿಂದ ನಮಗೆ ಅದ್ರೊಂದು ಕಲ್ಪನೆ ಅನಿಸೋದಿಲ್ಲ. ನಿಜವಾಗಿಯೂ ನಾವು ಏನು ಅಂತಂದ್ರೆ, ನಾವು ಈ ಒಂದು ನಿಮ್ಮ ಒಂದು ಮಾರ್ಗ, ನಿಮ್ಮ ಭಾವಕ್ಕೆ ನಾವು ಬರಬೇಕಾದ್ರೆ ನಾವು ನಿಮ್ಮಿಂದ ಮಾರ್ಗದರ್ಶನ ಪಡ್ಕೋಬೇಕು. ಈ ಮಾರ್ಗದರ್ಶನ ಪಡ್ಕೊಳ್ಳೋ ಸಾಧ್ಯ ಆದ್ರೆ ನಮಗೆ ನಿಮ್ಮ ದಾರಿ ಸಾಧ್ಯ ಆಗ್ತದೆ. ಆವಾಗ ನಾವು ಕೂಡ ನಿಮ್ಮಂಗ ಒಂದು ಹಾದಿಯಲ್ಲಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈ ಅರ್ಥ ತಂದ. ಇಲ್ಲಿ ಮುಕ್ತಾಯಕ್ಕನವರು ಈ ಶಿವಮಾರ್ಗಕ್ಕೆ ಸಮೀಪ ಬರ್ತಾ ಅದಾರ ಅನ್ನಂಗೆ ಅದರ ಅರ್ಥ. ಹೌದು, ಮತ್ತೇನಯ್ಯ ನಿಮ್ಮಯ್ಯ ಮಹಿಮೆಗಳನ್ನು ನಾವು ಎತ್ತಬಲ್ಲೆವು, ಸಹಜವಾದರೆ ವೇದಶಾಸ್ತ್ರಾಗಮಗಳ ಅನುಪಿಸದ. ಈ ವೇದಶಾಸ್ತ್ರಾಗಮಗಳು ಉಪಮಿಸದ. ವೇದಗಳಿಗೆ ಗೊತ್ತಿಲ್ಲ, ಅವು ಕೇಳಾಕ ಬರುದಿಲ್ಲ. ವೇದಶಾಸ್ತ್ರಗಳು ಉಪಮಿಸದ. ನೀ ಅದರರ್ಥ ಪರಶಿವ ಗುರು, ನಿನ್ನನ್ನ ಪರಶಿವನನ್ನ ವೇದಗಳು ವರ್ಣಿಸಬಹುದು, ಆದ್ರೆ ಹಂಗಂದ್ರೆ ಹಿಂಗಂದ್ರೆ ಹಂಗಂದ್ರೆ ಏನು? ಅದಕ್ಕೆ ಅಂತರಂಗದಲ್ಲೇನೆ ಕೇಳಿ ತಿಳ್ಕೋಬೇಕು, ಅಥವಾ ಒಳಗೆ ಪ್ರವೇಶ ಮಾಡೇ ತಿಳ್ಕೋಬೇಕಂತ. ಹೌದು, ಮತ್ತೇನಯ್ಯ ನಿಮ್ಮ ಮಹಿಮೆಗಳನ್ನು ನಾವು ಎತ್ತಬಲ್ಲೆವು, ಸಹಜವಾದೊಡೆ ವೇದಶಾಸ್ತ್ರಾಗಮಗಳನ್ನು ಉಪಮಿಸದ. ಅಂದ್ರೆ ಈ ವೇದಗಳು ಶಾಸ್ತ್ರಗಳು ಅವು ಇವೇನದಾವ ನೋಡ್ರಿ, ಪರಶಿವನ ಬಗ್ಗೆ ಅಕ್ಷರಗಳ ರೂಪದಲ್ಲಿ ಹೇಳ್ತಾವ. ಗುರು ಕಾರ್ಯರೂಪದಲ್ಲಿ ಹೇಳ್ತಾನ. ಮಂತ್ರವನ್ನ ಪ್ರಯೋಗಿಸಿದೆ ಹಂಗ ಅನ್ನೋದನ್ನ ಹೇಳೋದು ಅಷ್ಟೇ ಅಲ್ಲದೆ, ನಿಮ್ಮ ಅಜ್ಞಾನ ಆವರಣ ಮೊನ್ನೆ ನೋಡಿದಿಲ್ಲ ನಾವು, ಯಾರೋ ಅಧಿಕಾರಿ ಹೇಳಿರ್ ನೋಡ್ರಿ, ಆ ಅಧಿಕಾರಿ ಈಗ ಬಂದು ನಾ ಅದ ಇದ್ನಿ ಅದನ್ನ ಒಪ್ಕೋತಾರ ಇಲ್ಲ, ಅದನ್ನೊಳಗೆ ನೀವು ಹುಚ್ಚಿಡ್ಬೇಕು ಹೋಗಕ್ಕೆ ಹೇಳ್ತಾರೆ. ಹಂಗ ಆ ಒಬ್ಬ ಹುಡುಗಂದು ನಾ ಹೇಳಿ ನೋಡ್ರಿ, ಒಬ್ಬ ಹೆಣ್ಮಗಳು ಗಂಡನ ಕಳ್ಕೊಂಡಿರ್ತಾಳೆ. ಅವ ಈ ಹುಡುಗ ಬಂದಿರ್ತಾನ. ಹುಡುಗಾಗಿ ಬಂದ ನಂತರ ಅವ ಬಾಲ್ಯಾವಸ್ಥೆಗೆ ಬಂದಾಗ ಆ ಪ್ರಜ್ಞೆ ತೀವ್ರ ಆಗಿ ಮೂಡ್ಲಿಕ್ಕೆ ನಾನು ಹೆಂಡತಿ ಅಲ್ಲಿದಾಳ, ನಾ ಅಲ್ಲಿ ಹೋಗ್ತೀನಿ ಅದು ಇದು ಅಂದ ಅವನು ಹೋಗಿದಾಗ ಆಕಿ ತನ್ನ ಒಂದು ರಹಸ್ಯವಾದಂತ ಪ್ರಸಂಗಗಳನ್ನೆಲ್ಲ ಆ ಹುಡುಗ ಹೇಳಿದಾಗ ಇಕ್ಕಿ ಗಾಬಾಕಿ ನನ್ನ ಗಂಡನೇ ಅಂತ ಹೇಳ್ತಾಳ. ಅಂದ್ರೆ ಆ ಹುಡುಗ ಆಕಿ ಗಂಡ ಏನು ಅಲ್ಲ, ಆತ್ಮ ಅದೇ ಆಗಿರಬಹುದು. ಅಕ್ಕಿ ಸಂಬಂಧ ಏನಂದ್ರ ಆತ್ಮ ಮತ್ತು ಆ ದೇಹ ಅದು ಸಂಬಂಧ. ಈಗ ಆತ್ಮ ಅದೇ ಇದ್ರು ಕೂಡ ದೇಹ ಬೇರೆ ಅದ, ಅಕ್ಕಿ ಆ ಸಂಬಂಧವನ್ನು ಪಡ್ಕೊಳ್ಳಿಕ್ಕೆ. ಇಲ್ಲಿ ನಾವೆಲ್ಲಾ ಜೀವಿಗಳು ನಮ್ಮ ಸಂಬಂಧ ಏನದ ನೋಡ್ರಿ,
ಈ ಜನ್ಮಕ್ಕೆ ಮಾತ್ರ ಲಕ್ಷಿಸಬೇಕು ಹೊರತಾಗಿ ಹಿಂದಿನ ಜನ್ಮಗಳನ್ನಾಗಲಿ ಮುಂದಿನ ಜನ್ಮಗಳನ್ನಾಗಲಿ ಲಕ್ಷಿಸಿ ನಾವು ಇದನ್ನ ಆ ಒಂದು ಭಾವವನ್ನು ತಾಳದೆ ಇದು ಮಾಡೋದು. ಯಾಕೆ ಈ ಅಜ್ಞಾನ ಆವರಣ ಭಗವಂತ ಹಾಕ್ಯಾನ ಅಂದ್ರ ಏನ್ ಹಿಂದಿನ ಎಲ್ಲಾ ಒಂದು ಈ ವಿಚಾರಗಳು ಇಲ್ಲಿನೆಲ್ಲ ಒಂದು ಕಾರ್ಯಗಳು ಎಲ್ಲ ಇವು ಬರ್ಲಾರ್ದಂಗೆ ಯಾಕೆ ಮಾಡ್ಯಾನ ಅಂತಂದ್ರ ಈ ಆವರಣ ಇರದೇ ಇದ್ರೆ ಏನಾಗ್ತಿತ್ತಂದ್ರ ಈ ಪ್ರೀತಿ ಪ್ರೇಮ ದ್ವೇಷ ಅಸೂಯೆ ಇವೆಲ್ಲನೂ ಯಾವ್ಯಾವ ಜನ್ಮದಾಗ ಆ ಎಲ್ಲದೇ ಜನ್ಮಕ್ಕೂ ದ್ವೇಷ ಅಸೂಯೆ ಪ್ರೀತಿ ಪ್ರೇಮ ಇವು ಎಲ್ಲನೂ ಅನ್ವಯಿಸಿ ಸೇರಾತೀರ್ಕೊಳ್ಳ ಕೂತ್ರ ಸಮಾಜದ ಪರಿಸ್ಥಿತಿ ಏನು ನಾವು ಒಬ್ಬರಲ್ಲ ಎಲ್ಲರೂ ಅದನ್ನೇ ಮಾಡಿದ್ರಂದ್ರ ಸಾಮಾಜಿಕ ಸ್ಥಿತಿ ನಿರ್ಮಾಣ ಆಗಿ ಉಳಿದರೆ ಹೆಂಗ? ಅದಕ್ಕೆ ಭಗವಂತ ಬಹಳ ಒಂದು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸ್ಥಿತಿಯನ್ನು ಮಾಡ್ಯಾನ. ಎಲ್ಲರಿಗೂ ಎಲ್ಲಾ ಜೀವಿಗಳಿಗೂ ಅಷ್ಟಾವರಣವನ್ನು ಹಾಕಿ ಸ್ಥೂಲಕ್ಕೊಂದು ಆವರಣ, ಸೂಕ್ಷ್ಮಕ್ಕೊಂದು ಆವರಣ, ಕಾರಣಕ್ಕೊಂದು ಆವರಣ ಹಾಕಿ ಈ ಮೂರೂ ಒಂದು ಇವೇನದಾವ ನೋಡ್ರಿ ಇವು ಮುಂದ ಅವು ಹಿಂದಿನ ಯಾವುದನ್ನೂ ಲಕ್ಷ್ಯಕ್ಕೆ ಬರ್ಲಾರ್ದಂಗೆ ಮಾಡ್ಯಾನ ಅಂತ ನಂಗೆ ಅರ್ಥ. ಕೆಲವೊಬ್ಬರಿಗೆ ಅದು ಸೂಕ್ಷ್ಮ ಇರ್ತದೆ. ಏನು ಮಾಡ ಅವು ಬರ್ತಾ ಈಗ ಹುಡುಗಂದು ಹೇಳಿ ನೀವು ವಕೀಲ ಪೊಲೀಸ್ ಆಫೀಸರ್ದ ಅವ್ರ ಬನ್ನಿ ಅವರವ್ರು ಹೇಳಿ ಕೆಲವೊಬ್ರಿಗೆ ಇವು ಆವರಣ ಬಹಳ ಸೂಕ್ಷ್ಮ ಇರ್ತದ್ರಿಂದ ಹಿಂಗಾಗಿ ಭಗವಂತನ ಆಟನ ವಿಚಿತ್ರದ ನೋಡ್ರಿ, ಏನು ಮಾಡಕ್ ಬರೋದಿಲ್ಲ. ಹೌದು ಮತ್ತೇನಯ್ಯ ನಿಮ್ಮಯ ಮಹಿಮೆಗಳ ನಾವೆತ್ತಬಲ್ಲೆವು ಸಹಜವಾದರೆ ವೇದಶಾಸ್ತ್ರ ಗಮಗಳು ಉಪದೇಶದ ಬಹಳ ನಿಧಿಯೇ ಹೆಂಗ ಚಾಮರ್ಸ ಅಕ್ಕನವರ ಬಾಯಿಂದ ಮುಕ್ತಾಯ ಅಕ್ಕನವರ ಬಾಯಿಂದ ಬಹಳ ನಿಧಿಯೇ ದೊಡ್ಡ ಸಂಪತ್ತಪ್ಪ ನೀನು, ಜಗತ್ತಿಗೆ ದೊಡ್ಡ ಸಂಪತ್ತು. ನಾವು ಶಿವಯೋಗದ ಗುರು ಅಂದ್ರೆ ಜಗತ್ತಿಗೆ ದೊಡ್ಡ ಸಂಪತ್ತು. ಬಹಳ ನಿಧಿಯೇ ನೀನೇ ಶರಣೆಂದಿಹೇವು, ನಿನಗ ನಾವು ಶರಣಾಗಿವು, ನಾವು ಎಮಗೆ ಏಕೆ ತರ್ಕ. ಅದಕ್ಕೆ ನಾನು ಇನ್ನೇನು ನೀ ಅದು ಇದು ಅನ್ನೋ ವಿಚಾರ ಮಾಡೋದು ಬೇಡ ನಮ್ಗೆ. ನೀನು ಕೇಳೋದು ಬೇಡ, ನಾನು ನಿನ್ನ ಯಾರತ್ ಕೇಳೋದು ಬೇಡ, ನೀ ಹೆಂಗತ್ ಕೇಳೋದು ಬೇಡ, ಎಲ್ಲಿ ಏನು ಏನು ಕೇಳೋದಿಲ್ಲ. ನಾ ಯಾವುದು ವಾದನ ಮಾಡೋಕ್ ತಯಾರಿಲ್ಲ. ಈಗ ನನ್ನನ್ನು ಆ ಮಾರ್ಗಕ್ಕೆ ಒಯ್ಯಪ್ಪ ಅನ್ನೋ. ಹೌದು ಮತ್ತೇನಯ್ಯ ನಿಮ್ಮಯ ಮಹಿಮೆಗಳ ನಾವೆತ್ತಬಲ್ಲೆವು ಸಹಜವಾದರೆ ವೇದಶಾಸ್ತ್ರ ಗಮಗಳು ಉಪಮಿಸದ ಬಹಳ ನಿಧಿಯೇ ನೀನೇ ಶರಣೆಂದಿಹೆವು, ನಾವು ಎಮಗೆ ಏಕೆ ತರ್ಕ ಸ್ಪೃಹೆಗಳೆವು. ನಮ್ಗೆ ಯಾಕೆ ಈ ವಾದಗಳು ಏನು ಬೇಡ ಬೇಡ, ಏನು ತಿದ್ದಳ ಮುಕ್ತಾಯಿ ಅಲ್ಲಮಗೆ. ಹಿಂಗ ಮುಕ್ತಾಯಕ್ಕನವರು ಅಲ್ಲಮ್ಮ ಪ್ರಭುಗಳಿಗೆ ಹಿಂಗ ಅನ್ತಾ ಇದ್ರು. ಅಂದ್ರೆ ನನಗೂ ಈ ಮಾರ್ಗವನ್ನ ನಮ್ಮ ಅಣ್ಣ ಯಾವ ಮಾರ್ಗ ಹಿಡಿದು ಹೋಗ್ಯಾನೋ ಆ ಮಾರ್ಗಕ್ಕೆ ನಾನು ಹೋಗುವಂಗ ನನಗೂ ಕೃಪೆ ಮಾಡು, ದಾರಿ ತೋರಿಸು, ದೀಕ್ಷಾ ಕೊಡು ಅನ್ನೋ ಅರ್ಥ ಅದ್ರ ಅರ್ಥ ಏನು. ಅದಕ್ಕೆ ಇಲ್ಲಿ ಚಾಮರ್ಸ ಹೆಂಗೆ ಹೇಳ್ತಾನೆ, ಮನದ ಮತ್ಸರ ಒಳೆದು ನೀವ್ಯಾರು, ನೀ ನನಗೆ ನನ್ನ ದುಃಖಕ್ಕೆ ನೀನು ವಿಚಾರ ಇಲ್ಲ, ನನ್ನನ್ನು ಅದು ಇದೆಲ್ಲ ಹೋಗಿಬಿಟ್ಟು ನನಗೆ ಕೇವಲ ಮಾರ್ಗದ ಕಲ್ಪನೆ ಮಾತ್ರ. ಮನದ ಮತ್ಸರ ಒಳೆದು ಸಮತೆಯ ನೆನಹು ನೆಲೆಸಿ ನೋಡಿ, ಎಲ್ಲರೂ ಒಂದೇ, ಎಲ್ಲರೂ ಭಗವಂತನ ಮುಂದೆ ಎಲ್ಲರೂ ಜೀವಾತ್ಮರೇ, ಅಲ್ಲಿ ಕೇವಲ ಯಾವ ಸಂಬಂಧವೂ ಇಲ್ಲ, ಏನೂ ಇಲ್ಲ. ಮನದ ಮತ್ಸರ ಒಳೆದು ಸಮತೆಯ ನೆನಹು ನೆಲೆಸಿ ನಿಗರ್ವತನದಿ ಯಾವ ಇದು ಬೇಡ, ಯಾವ ಸಿಟ್ಟು ಸೆಡವು ಏನೂ ಬೇಡ ಬೇಡ, ನಿಗರ್ವತನದ ಒಂದು ಅನುಭವಣೆಯನ್ನು ಒಳವಟ್ಟುದ ಮುಕ್ತಾಯಿ ಬಲವಿಂದೆ. ಇವೆಲ್ಲ ಹೋಗಿ ಮುಕ್ತಾಯಕ್ಕನವರಿಗೆ ಒಂದು ರೀತಿಯ ಈ ಅನುಭವ ಅಂದ್ರೆ ಈ ಮಾರ್ಗದ ಬಗ್ಗೆ ಒಂದು ಕಲ್ಪನೆ, ಒಂದು ವಿಶ್ವಾಸ ಬಂತು, ಅನುಭವ ಅಳವಟ್ಟುದು ಮುಕ್ತಾಯಿಗೆ ಒಲವೆಂದೇ. ವಿನೂತ ನಿತ್ಯಾನಂದ ನಿರ್ಮಳ ತನುವೇ ತಾನಹ, ತಾನು ಈ ದೇಹ ಅಲ್ಲ, ಈ ಪಂಚಭೂತಗಳಲ್ಲ, ನಾನು ಕೂಡ ಆತ್ಮಸ್ವರೂಪಿ ಅದನ್ನೇ, ನನಗೂ ಈ ಮಾರ್ಗಕ್ಕೆ ಹಾದಿ ಹಚ್ಚು ಎನ್ನುವರ್ಥ. ವಿನುತ ನಿತ್ಯಾನಂದ ನಿರ್ಮಳ ತನುವೇ ತಾನಹ ಅಂದ್ರೆ ಆತ್ಮಸ್ವರೂಪಿ ಅದನ್ನೇ ನಾನು, ಈ ದೇಹ ಅಲ್ಲ ಅನ್ನೋದು. ವಿನುತ ನಿತ್ಯಾನಂದ ನಿರ್ಮಳ ತನುವೇ ತಾನಹ ಸೌಖ್ಯತೆಯ ಸೂಚನೆಯನ್ನು ಉಪದೇಶಿಸಿದ ನೆಮ್ಮಯ ಗುರುಗು ಈಶ್ವರನು ನೋಡಿ.
ಅದಕ್ಕೆ ಈ ಎಲ್ಲವನ್ನೂ ಆಕೆಗೆ ಖಾತ್ರಿ ಮಾಡಿ ಏನನ್ನದು ಅದಕ್ಕೆ ಈ ಯಲ್ಲಮ್ಮ ಪ್ರಭುಗಳು ಮುಕ್ತಾಯಕ್ಕನವ್ರಿಗೆ ಈಗ ಹೇಳ್ತಾರೆ ನೋಡಿ, ನುಡಿತ ನಿತ್ಯ ಆನಂದ ನಿರ್ಮಳ ತನುವೆ ತಾನ ಸೌಖ್ಯತೆಯ ಸೂಚನೆಯನ್ನು ಉಪದೇಶಿಸಿದ ನೆಮ್ಮಯ ಗುರುವು ಈಶ್ವರನು. ಇದೆಲ್ಲ ಕೇಳಿಕೊಂಡು ಹಿಂಗೆ ಏನದು ಮೂಲ ಹಿಡಿದೋ ಜೇಲಿ ಬೆಟ್ಟದ ಮೇಲೆ ನಡೆರುವರಂತೆ ಭಕ್ತಿಯ ಕೀಳನ್ನು ಉಪದೇಶಿಸಿದ ಗುರುವಚನಾಜ್ಞೆಯನ್ನು ಹಿಡಿದು ಲೀಲೆಯಿಂದ ಬ್ರಹ್ಮರಂಧ್ರವನಾಲಿಸುತ್ತ ಲೊಡ ಹಾಯ್ದು ನಿಜ ನೀರಾಳದಲ್ಲಿ ನಿಂದಿದ್ದಳ ಮುಕ್ತಾಯಿ. ಮುಕ್ತಾಯಕ್ಕನವರು ಇಲ್ಲಿ ಆ ದೀಕ್ಷೆಗೆ ಒಳಗಾದ್ರು, ಸಾಧನಕ್ಕೆ ಕೂತರು, ಅದು ಯಾವುದು ಚಾಮರ್ಸ್ ಹೇಳಾಕ್ತಾನೆ ಇಲ್ಲ. ಒಟ್ಟು ಅಲ್ಲಮ ಪ್ರಭುಗಳ ಗುರುವಿನ ಪ್ರಭಾವ ಮುಕ್ತಾಯಕ್ಕನವ್ರಿಗೆ ಆಯ್ತು. ಬಹಳ ಸಂಕ್ಷಿಪ್ತವಾಗಿ ಮುಗಿಸ್ತಾನೆ. ಮೂಲ ಹಿಡಿದು ಜೇಲಿ ಬೆಟ್ಟದ ಮೇಲೆ ನಡೆರುವರಂತೆ, ಈ ಬೆಟ್ಟ ಏರ್ತಿರ್ತಾರೆ ನೋಡ್ರಿ, ಅವರು ಒಂದಿಷ್ಟು ಆಧಾರ ಬೇಕು ನೋಡ್ರಿ. ಆಧಾರ ಬೇಕು ಸಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಹಗ್ಗ ಹಿಡಿತಾರೆ. ಹಗ್ಗ ಹಿಡಿದು ಮ್ಯಾಲೆ ಏರ್ತಾರೆ. ಮೂಲಂದ್ರೆ ಇಲ್ಲಿ ಹಗ್ಗ ಅಂತ ನಾವು ಎಲ್ಲ ಕಾರ್ಯಕ್ಕೆ ಮ್ಯಾಲಿನ ಒಂದು ಪದವನ್ನು ನೂಲು ತಗೊಂಡ್ರೆ ಲೆಕ್ಕಾರಕ್ಕೆ ಆದಿ ಒಂದು ಗೊತ್ತದು, ಅದು ಆದಿಪ್ರಾಸ ನಾವೇನಂತೀವಲ್ಲ ನೂಲ ಅನ್ನೋದು ಇಲ್ಲಿ ಹಗ್ಗ ಅನ್ನೋ. ನೂಲ ಹಿಡಿದು ಜೈಲಿ ಬೆಟ್ಟದ ಮೇಲೆ ನಡೆಯುವವರಂತೆ, ಹಗ್ಗ ಹಿಡಿದು ಬೆಟ್ಟದ ಮೇಲೆ ಹೋಗುವವರಂದ್ರೆ ನೂಲ ಹಿಡಿದು ಜೈಲಿ ಬೆಟ್ಟದ ಮೇಲೆ ನಡೆರುವವರಂತೆ ಭಕ್ತಿಯ ಕೀಳನ್ನು ಉಪದೇಶಿಸಿದ ಗುರುವಚನ ಆಜ್ಞೆಯನ್ನು ಹಿಡಿದು. ಗುರುವಚನ ಆಜ್ಞೆಯನ್ನು ಹಿಡಿದು, ವಚನ ಅಂತಂದ್ರೆ ಮಂತ್ರ. ನಿಜಗುಣ ಶಿವಗಿರ ಮೊದಲನೇ ಪದ್ಯನ ಅದ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ. ಗುರುಗಳಿಗೆ ಎಷ್ಟೋ ಸಲ ಅಕ್ಷರ ಜ್ಞಾನನೇ ಇರುವುದಿಲ್ಲ, ಅವರು ಕೂಡ ಹೇಳ್ತಾರೆ ವಚನ ಅಂದ್ರೆ ಉಪದೇಶ, ಮಂತ್ರ ಅನ್ನಂಗ ಅರ್ಥ. ನೂಲ ಹಿಡಿದು ಜೈಲಿ ಬೆಟ್ಟದ ಮೇಲೆ ನಡೆರುವರಂತೆ ಭಕ್ತಿಯ ಕೀಲನ್ನು ಉಪದೇಶಿಸಿದ ಗುರುವಚನಾಜ್ಞೆಯನ್ನು ಹಿಡಿದು. ಅಲ್ಲಮ್ಮ ಪ್ರಭುಗಳು ಮಾರ್ಗವನ್ನು ತೋರಿಸಿದ್ದು, ಮಂತ್ರ ಕೊಟ್ಟು ಅಂತಾನೆ ಅರ್ಥ ಆಗ್ತತಿ. ಅದು ಯಾವುದು ಸಾಮರಸ್ಯ ಬಹಳ ಸೂಕ್ಷ್ಮ ಕಂಪನಿ ಅದು. ನೂಲ ಹಿಡಿದು ಜೈಲಿ ಬೆಟ್ಟದ ಮೇಲೆ ನಡೆರುವರಂತೆ ಭಕ್ತಿಯ ಕೀಲನ್ನು ಉಪದೇಶಿಸಿದ ಗುರುವಚನಾಜ್ಞೆಯನ್ನು ಹಿಡಿದು ಲೀಲೆಯಿಂದ. ಲೀಲೆಯಿಂದ ಏನು ಈ ಲೀಲೆ ಶಬ್ದ ಬಹಳ ಮಹತ್ವದ. ನಾವು ಪ್ರಾರಬ್ಧ ಬಹಳ ಪ್ರಬಲ ಇರಬೇಕು. ಪ್ರಾರಬ್ಧ ಬಹಳ ಪ್ರಬಲ ಇದ್ರೆ ನಮಗೆ ಮನೋಲಯ ಸಾಧ್ಯ ಆಗ್ತದೆ. ಎಷ್ಟೋ ಮಂದಿ ನಮ್ಮ ಗುರು ಬಾಂಧವರಲ್ಲಿ ಬಹಳಷ್ಟು ಜನ ದೀಕ್ಷಾ ತಗೊಂಡು ಅವ್ರಿಗೆ ಮನೋಲಯ ಸಾಧ್ಯ ಆಗಲಾರ್ದ ಹಂಗ ಬಿಟ್ಟವ್ರ ಬಹಳ ಜನ ಅದಾರ. ಕೆಲವು ಜನ ಸಾಧ್ಯ. ಏನು ಲೀಲೆಯಿಂದ ಪ್ರಾರಬ್ಧದ ಒಂದು ಪ್ರತಿ ಒಂದು ಭಾವ ಇದರಿಂದ ಅಥವಾ ಪ್ರಾರಬ್ಧದ ಒಂದು ಪ್ರಬಲತೆಯಿಂದ, ಪ್ರಾರಬ್ಧದ ತೀವ್ರತೆಯಿಂದ ಬ್ರಹ್ಮರಂಧ್ರವನಾಲಿಸುತ್ತ. ಬ್ರಹ್ಮರಂಧ್ರ ಅಂದ್ರೆ ಇದೆ ನಾದಬಿಂದು ಕಲಾತೀತದ ನಾದಬಿಂದು ಕಲೆಗಳ ಚಕ್ರ, ಅದು 7ನೇ ಚಕ್ರದಾಗ ಅಂತ ಹೇಳಬೇಕಾಗಿದೆ. 6 ಮತ್ತು 7 ಇದು ಮೊದಲೇ ಒಂದು ಸ್ಥೂಲ ಶರೀರದಿಂದ ಹೋಗುವಂತ ಒಂದು ಮುಗಿಸುವಂತ ಒಂದು ದಾರಿ. ಏನು ಬ್ರಹ್ಮರಂಧ್ರ 7ನೇ ಚಕ್ರ. ಹಾಗೆ ಲೀಲೆಯಿಂದ ಬ್ರಹ್ಮರಂಧ್ರವನ್ನು ಆಲಿಸುತ್ತಲೋಡ ಹಾಯ್ದು ನಿಜ ನೀರಾಳದಲ್ಲಿ ನಿಂತಿದ್ದಳ ಮುಕ್ತಾಯಿ ಭಕ್ತಿಯಲ್ಲಿ. ಇದನ್ನು ಹಾಯ್ದು ದಾಟಿ ಬ್ರಹ್ಮರಂಧ್ರವನ್ನು ದಾಟಿ ಅಂದ್ರೆ 6ರಿಂದ 7, 7ರಿಂದ ಹಿಂಗ 8 ಹಿಂಗ ಹೋಗಿದ್ದು. ಲೀಲೆಯಿಂದ ಬ್ರಹ್ಮರಂಧ್ರವನ್ನು ಆಲಿಸುತ್ತಲೋಡ ಹಾಯ್ದು ನಿಜದ ನೀರಾಳದಲ್ಲಿ ನಿಂತಿದ್ದಳು ಆ ಮುಕ್ತಾಯಿ ಭಕ್ತಿಯಲ್ಲಿ. ಮುಕ್ತಾಯಕ್ಕನವರು ನಿಜದಲ್ಲಿ, ನಿಜ ಅಂತಂದ್ರೆ ಜೀವಾತ್ಮ ಪರಮಾತ್ಮರ ಒಂದು ಸಮರಸದ ದಾರಿ ಆಗ್ತದೆ. ಅದಕ್ಕೆ ಲೀಲೆಯಿಂದ ಬ್ರಹ್ಮರಂಧ್ರವನ್ನು ಆಲಿಸಲು ಒಡ ಹಾಯ್ದು ನಿಜದ ನೀರಾಳದಲ್ಲಿ ನಿಂದಿದ್ದಳು ಆ ಮುಕ್ತಾಯಿ ಭಕ್ತಿಯಲ್ಲಿ. ಅಂದ್ರ ಮುಕ್ತಾಯಕ್ಕನವರು ಕೂಡ ಶಿವಯೋಗಾಚರಣೆಯಲ್ಲಿ ತೊಡಗಿದ್ರು ಅಂತ ಈ ಪದ್ಯ ಸೂಕ್ಷ್ಮವಾಗಿ ಚಾಮರ್ಸ ಹೇಳ್ತಾ ನೋಡ್ರಿ. ಹಂಗ ಕೊನೆಗೆ ಈ ಚಾಮರ್ಸ ತನ್ನ ಒಂದು ಇದನ್ನ ಹೇಳ್ತಾರೆ, ಅಭಿಪ್ರಾಯವನ್ನು ಹೇಳ್ತಾರೆ. ಕೊನೆಯ ಪದ್ಯದು ಸುಖವನೈದಳಲ್ಲಮನ ಪದ ನಖದ ಕಾಂತಿಯ ಕಂಡು ಮನಸ್ಸಿನ
ಮುಖದ ಕತ್ತಲೆ ತಿಳಿಯೇ ಪರಮಾನಂದ ಭಾವದಲ್ಲಿ ಅಖಿಲ ಶರಣರು ನೋಡಲು ಚಲಿತ ಸುಖದ ಲೋಲಾಡುತ್ತ ನಿರ್ದಳು ನಿಖಿಲ ಸದ್ಯೋನ್ಮುಕ್ತೆ ಮುಕ್ತಾಯಿಗಳು ಜಗವರಿಗೆ ಶಬ್ದ ಹೆಂಗ್ ಬಳಸ್ತಾನೆ ಚಾಮರ್ಸ. ಸದ್ಯೋನ್ಮುಕ್ತೆ ಅವ್ರು ಮುಕ್ತಾಯಕ್ಕ ತಾಯಿ ಅಕ್ಕ ಎಲ್ಲ ಹೌದು, ಮುಕ್ತೆಯೂ ಹೌದಲ್ಲ. ಅದಕ್ಕೆ ಸುಖವನ್ನೈದಿದಳು, ಸಂತೋಷವನ್ನು ಹೊಂದಿದ, ಸುಖವನ್ನ ಹೊಂದಿಲ್ಲ. ಎಂಥ ಸುಖ? ಹೊರಗಿನ ಸುಖ ಅಲ್ಲ, ಅಂತರಂಗದ ಸುಖ, ನಿಜ ಸುಖ. ಸುಖವನ್ನೈದಿದಳು ಅಲ್ಲಮನ ಪದ ನಖದ ಕಾಂತಿ. ಎಂತ ಶುದ್ಧ ಪದ ಬಳಸ್ತಾನೆ ಚಾಮರಸ. ಪದ ನಖದ ಕಾಂತಿ ಅಂತಂದ್ರೆ ಆ ಮಾರ್ಗ ತೋರಿಸುವ ಸಲುವಾಗಿ ಏನು ದೀಕ್ಷಾ ಒಂದು ಕೊಟ್ಟಾಗ ಒಂದು ಆತ್ಮ ಒಂದು ಸಾಕ್ಷಾತ್ಕಾರ ಮಾಡ್ತಾರ ನೋಡಿ ಗುರು, ಅದು ಅದನ್ನ ಏನ್ ಚಾಮರಸ. ಸುಖವನ್ನು ಇದೆಲ್ಲ ಮನಪದ ನಖದ ಕಾಂತಿಯ ಏನ್ ಕಂಡು ಮನಸ್ಸಿನ ಮುಖದ ಕತ್ತಲೆ ತಿಳಿಯೇ. ಮನಸ್ಸಿನ ಮುಖದ ಕತ್ತಲೆ, ಮನಸ್ಸನ ಶುದ್ಧ ಆಗಿ, ಮನಸ್ಸನ ಶುದ್ಧ ಆಗಿ ಮನೋಲಯ ಆಗಿ ಅಂತರಂಗದ ಒಂದು ಸಿನಿಮಾ ಚಾಲು ಆಕತ್ತ ಅನ್ನೋದ್ರ ಅರ್ಥ. ಸುಖವನ್ನ ಇದೆಲ್ಲ ಮನಪದ ನಖದ ಕಾಂತಿಯ ಕಂಡು ಮನಸ್ಸಿನ ಮುಖದ ಕತ್ತಲೆ ತಿಳಿಯೇ ಪರಮ ನಂದ ಭಾವದಲ್ಲಿ ಅಖಿಲ ಶರಣರು ನೋಡಲ ಚಲಿತ ಸುಖದ ಲೋಲಾಡುತ್ತಲಿದ್ದವು. ನೋಡಿ, ಅಖಿಲ ಶರಣರು, ಎಲ್ಲಾ ಶರಣರು ಇದನ್ನು ಅನುಭವಿಸ್ತಾರೆ, ಎಲ್ಲಾ ಶರಣರು ಇದನ್ನು ಅನುಭವಿಸ್ತಾರೆ. ಅಖಿಲ ಶರಣರು ನೋಡಲು ಅಚಲಿತ ಸುಖ. ಇದು ಒಮ್ಮೆ ಸುಖ ಆಗಿ ದುಃಖ ಬರ್ತದೆ ಅನ್ನೋದಲ್ಲ, ಈ ಒಟ್ಟಿಗೆ ದುಃಖನೇ ಬರೋದಿಲ್ಲ. ಅಂತರಂಗದ ಒಂದು ಇದೇನು ಬರ್ತದೆ ನೋಡ್ರಿ ಅನುಭವ. ಆ ಒಂದು ಬೆಳಕಿನ ಒಂದು ಮಹಾಸಾಗರದಲ್ಲಿ ಬಸವನವ್ರು ಹೇಳುವ ಸೂರ್ಯಕೋಟಿ ಪ್ರಭಯ ಬೆಳಗಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗಿ ಕೂಡಲ ಸಂಘ ಏನು ಅಂತ ಏನು ಬಸವನ ಹೇಳ್ತಾರೆ. ಆ ಬೆಳಕಿನ ಮಹಾಸಾಗರದಲ್ಲಿ ಓಡಾಡೋದು ಏನತ್ ನೋಡ್ರಿ, ತೇಲಾಡೋದು ಏನತ್ ನೋಡ್ರಿ, ಅದು ಏನೈತೆ, ಅದು ಮುಕ್ತಾಯಕ್ಕನವರಿಗೆ ಬಂತು. ಅಖಿಲ ಶರಣರು ನೋಡಲು ಚಲಿತ ಸುಖದ ಲೋಲಾಡುತ್ತಲಿದ್ದಳು. ಮುಕ್ತಾಯಕ್ಕನವರು ಒಂದು ಸುಖದಲ್ಲಿ ಅತ್ಯಂತ ಮುಳುಗಿ ಬಿಟ್ಟಿದ್ರು, ಆದರೆ ಸಂತೋಷದಿಂದ ತೂಗಾಡ್ತಿದ್ರು, ನಡೀತಾ ಇದ್ರು, ಹಿಗ್ತಾ ಇದ್ರು. ಸುಖದ ಲೋಲಾಡುತ್ತಲಿದ್ದಳು ನಿಖಿಲ ಸದ್ಯೋನ್ಮುಕ್ತೆ. ಈಗ ಸದ್ಯಕ್ಕೆ ಮುಕ್ತಿ ಆಯ್ತಾ, ಅದಕ್ಕೇನೆ ಮುಕ್ತಾಯ ಆಗ್ತಾರ ಅವ್ರು. ನಿಖಿಲ ಸದ್ಯೋನ್ಮುಕ್ತೆ ಮುಕ್ತಾಯಿಗಳು ಜಗವರಿಯೇ ಅಂದ್ರೆ ಜಗತ್ತಿಗೆ ಗೊತ್ತಾಯ್ತು, ತಿಳಿತು ಅನ್ನೋದನ್ನ ಹೇಳುವಲ್ಲಿ ಚಾಮರಸ ಈ ಒಂದು ಮುಕ್ತಾಯಕ್ಕನವರ ಜೊತೆಯನ್ನ ಮುಗಿಸ್ತಾನ. ಅದಕ್ಕೆ ಇದು ನನ್ನ ಒಂದು ಈ ಗತಿಯ ಕೊನೆಯ ಪದ್ಯವೂ ಹೌದು, ಈ ಭಾಗದ ಒಂದು ನನ್ನ ಈ ಕೊನೆಯ ದಿನವೂ ಹೌದು. ಅದಕ್ಕೆ ನಾನು ನಿಮ್ಗ ಒಂದು ಈ ಉಪನಿಷತ್ತಿನ ಒಂದು ಶಾಂತಿ ಪದ್ಯವನ್ನು ಹೇಳಿಕ್ಕೆ ಇಚ್ಛಾಪಡ್ತೀನಿ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಅಂತ ಹೇಳುವಲ್ಲಿ ಅದು ಆ ಪರಶಿವನೂ ಜೀವಾತ್ಮ, ಆ ಪರಶಿವನೂ ಆತ್ಮ, ಈ ಜೀವಾತ್ಮವೂ ಆತ್ಮ. ಆತ್ಮ ಪರಶಿವನ ಅನ್ನುವಂಥ ಒಂದು ಆತ್ಮನ ಈ ಜೀವಾತ್ಮ ಬಂದಾಗ ಇದು ಹೋಗಿ ಅಲ್ಲಿ ಕೂಡಿದಾಗ ಇವೆಲ್ಲವೂ ಒಂದಾಗ್ತದೆ ಅನ್ನೋ ಅರ್ಥ. ಆ ಅರ್ಥದಲ್ಲಿ ಓಂ ಶಾಂತಿ 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 3 ಸಲ ಶಾಂತಿ ಹೇಳ್ತಾರೆ. ಯಾಕಂದ್ರೆ ಸ್ಥೂಲವೂ ಶಾಂತ ಆಗಬೇಕು, ಸೂಕ್ಷ್ಮವೂ ಶಾಂತ ಆಗಬೇಕು, ಕಾರಣವೂ ಶಾಂತಾಗಿ ಪರಶಿವನಲ್ಲಿ ಸಮರಸ ಆಗಬೇಕು ಅಂತ ಹೇಳುವಲ್ಲಿ ನನ್ನ ಈ ಒಂದು ಈ ಸ್ಥಳದ ಒಂದು ಈ ಪ್ರವಚನವನ್ನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ಮತ್ತೆ ಯಾವಾಗಾದ್ರೂ ಕೂಡ ಮುಂದುವರಿಲಿಕ್ಕೆ ನಾನು ತಯಾರದನಿ ಅಂತ ಹೇಳ್ತಾ ಈ ಒಂದು ಮುಗಿಸಿ ನನ್ನ ಈ ಇವತ್ತಿನ ಪ್ರವಚನಕ್ಕೆ ಮುಕ್ತಾಯ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ವಂದನೆಗಳು.